नित्यभूत्यर्पकाय क्षित्याम् अत्यल्पभृत्येष्वपि कुजनकृतौ धत्यभूत्याजकाय कर्त्रे धर्त्रे च हर्त्रे हयमुखहरये मुत्रपात्रे नमस्ते तस्मै कस्मैचिदस्मन् मनसि धृतकथा विस्मृतौ स्मारकाय तपो विद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः हरिः ओम् ಮಾಯಾ ಭಗವಂತನಲ್ಲಿ ಇದೆ ಇಲ್ಲ ಎಂಬುದನ್ನು ಸಮರ್ಥನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಮಾಯಾ ಭಗವಂತನಲ್ಲಿ ಇದೆ ಅಂತ ಹೇಳಿದರೆ ಅದು ಭಗವಂತನಲ್ಲಿ ಮೋಹವನ್ನು ಉಂಟು ಮಾಡುತ್ತೋ ಇಲ್ವೋ ಅಂತ ಪ್ರಶ್ನೆ ಮಾಡಿದರು. ಒಂದು ವೇಳೆ ಮಾಯಾ ಭಗವಂತನಲ್ಲಿ ಮೋಹ ಉಂಟು ಮಾಡೋದಿಲ್ಲ ಅಂತಾದರೆ ಮಾಯಾ ಶಬ್ದದ ಅರ್ಥವೇ ಮೋಹಕಾರಕವಾದದ್ದು. ಮೋಹವನ್ನು ಉಂಟು ಮಾಡತಕ್ಕಂಥದ್ದನ್ನೇ ಮಾಯಾ ಅಂತ ಕರೀತಾರೆ. ಪರಮಾತ್ಮನಲ್ಲಿ ಮೋಹವನ್ನುಂಟು ಮಾಡಲಿಲ್ಲ ಅಂತಾದರೆ ಆವಾಗ ಅದು ಮಾಯಾ ಅಂತಾಗಲಿಕ್ಕೆ ಸಾಧ್ಯ ಇಲ್ಲ, ಅದು ವಿದ್ಯೆಯೇ ಆಯಿತು. ಮತ್ತು ಮೋಹವನ್ನುಂಟು ಮಾಡುತ್ತೆ ಅಂತಂದರೆ ಅದು ಅವಿದ್ಯೆ ಆಗುತ್ತೆ. ಮೋಹವನ್ನುಂಟು ಮಾಡಿದ್ರೆ ಅವಿದ್ಯೆ ಆಯಿತು ಅಂತಂದರೆ ಅವಿದ್ಯೆ ಭಗವಂತನಲ್ಲಿ ಕೂಡೋದಿಲ್ಲ ಅಂತ ಹಿಂದೆ ನಾವು ಪ್ರತಿಪಾದನೆ ಮಾಡಿದ್ದೇವೆ ಅಂತ ಹೇಳಿದ್ರು. ಅದನ್ನು ವಿವರಣೆ ಮಾಡ್ತಾರೆ. ಬ್ರಹ್ಮಣಿ ಅವಿದ್ಯಾಂ ನಿರಸ್ಯ ಮಾಯಾಮಪಿ ನಿರಾಕರ್ತುಂ ಪೃಚ್ಛತಿ ಯೋ ಮಾಯಾಮಿತಿ. ಭಗವಂತನಲ್ಲಿ ಅವಿದ್ಯೆ ಇಲ್ಲ ಎಂಬತಕ್ಕಂಥದ್ದನ್ನು ನಿರಾಕರಣೆ ಮಾಡಿದ್ರು. ಈಗ ಮಾಯಾಮಪಿ ನಿರಾಕರ್ತು, ಭಗವಂತನಲ್ಲಿ ಮಾಯೆಯೂ ಇಲ್ಲ. ಅವಿದ್ಯಾ ಬೇರೆ, ಮಾಯಾ ಬೇರೆ. ಅವಿದ್ಯಾ ಸ್ವವ್ಯಾಮೋಹಕರಿ ಅವಿದ್ಯಾ, ಪರವ್ಯಾಮೋಹಕರಿ ಮಾಯಾ ಎಂಬತಕ್ಕಂಥದ್ದು. ಅದರಿಂದ ಸ್ವವ್ಯಾಮೋಹಕರಿಯಾದ ಅವಿದ್ಯೆ ಎಂಬತಕ್ಕಂಥದ್ದು ಭಗವಂತನಿಗಿಲ್ಲ ಅಂತ ಹೇಳಿದ್ರು. ಈಗ ಪರವ್ಯಾಮೋಹಕರಿ ಮಾಯಾ ಎಂಬತಕ್ಕಂಥದ್ದು ಕೂಡ ಭಗವಂತನಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ತಯ ಮಾಯೆಯ ಭ್ರಮ ಸಂಪಾದ್ಯತೆ ನವ ಇತಿ ಪ್ರಷ್ಟವ್ಯ ಇತಿ ಪೂರ್ವೇಣ ಅನ್ವಯ. ಭಗವಂತನಲ್ಲಿ ಮಾಯಾ ಇದೆ ಅಂತ ಒಪ್ಪಿದ್ರೆ ಆ ಮಾಯೆಯಿಂದ ಭಗವಂತನಿಗೆ ಭ್ರಮ ಭ್ರಾಂತಿ ಉಂಟಾಗುತ್ತೋ ಇಲ್ವೋ, ಆ ಮಾಯೆಯು ಭಗವಂತನಲ್ಲಿ ಭ್ರಮೆಯನ್ನು ತಂದುಕೊಡುತ್ತೋ ಇಲ್ವೋ ಎಂಬುದಾಗಿ ಪ್ರಶ್ನೆ ಮಾಡಬೇಕು. ನೇತಿ ಪಕ್ಷಂ ದೂಷಯತಿ. ಒಂದು ವೇಳೆ ಭಗವಂತನಲ್ಲಿ ಇರುವ ಮಾಯೆಯು ಭಗವಂತನಲ್ಲಿ ಭ್ರಾಂತಿಯನ್ನು ಉಂಟು ಮಾಡೋದಿಲ್ಲ ಅಂತಾದರೆ ಅವಾಗೇನು ದೋಷ? ನಚೇತ್ ಭ್ರಮ ಸಂಪಾದಿಕ ನಭವತಿ ಚೇತ್. ಮಾಯೆಯು ಭಗವಂತನಲ್ಲಿ ಭ್ರಮೆಯನ್ನು ಉಂಟು ಮಾಡೋದಿಲ್ಲ ಅಂತಾದರೆ ಆಗ ಐಂದ್ರಜಾಲಿಕ ಮಾಯಾ ಇವ ಈಶ್ವರನಿಷ್ಠಾಪಿ ಮಾಯಾ ಈಶ್ವರಸ್ಯ ನಭ್ರಾಂತಿಕರಿ. ಐಂದ್ರಜಾಲಿಕ ವ್ಯಕ್ತಿ ಅವನು ಇತರರಿಗೆ ಬೇರೆ ಬೇರೆ ರೀತಿಯಾದಂತಹ ವಸ್ತುಗಳನ್ನು ದರ್ಶನ ಮಾಡಿಸುವ ಮೂಲಕ ಭ್ರಾಂತಿಯನ್ನುಂಟು ಮಾಡುತ್ತಾನೆ. ಆದರೆ ಯಾವ ಐಂದ್ರಜಾಲಿಕ ಅವನು ಒಂದು ವಸ್ತುವನ್ನು ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಾನೋ ಅವನಿಗೆ ಮಾತ್ರ ಆ ವಸ್ತು ಏನಂತ ತೋರುತ್ತೆ, ಯಾವ ವಸ್ತುವೋ ಅದೇ ರೀತಿಯಲ್ಲಿ ತೋರ್ತಾ ಇರುತ್ತೆ. ಅವನಿಗೆ ಭ್ರಮೆ ಅಂತಕ್ಕಂಥದ್ದು ಇರೋದಿಲ್ಲ, ಉಳಿದವರಿಗೆ ಭ್ರಮೆ ಉಂಟು ಮಾಡುತ್ತಾನೆ. ಅದನ್ನು ಹೇಳ್ತಾರೆ ಐಂದ್ರಜಾಲಿಕ ಮಾಯಾ ಇವ. ಐಂದ್ರಜಾಲಿಕನಲ್ಲಿರ್ತಕ್ಕಂತಹ ಮಾಂತ್ರಿಕ ಶಕ್ತಿಯಂತೆ ಈಶ್ವರನಿಷ್ಠಾಪಿ ಮಾಯಾ, ಭಗವಂತನಲ್ಲಿ ಮಾಯ ಇದ್ದರೂ ಕೂಡ ಈಶ್ವರಸ್ಯ ನ ಭ್ರಾಂತಿಕರಿ, ಪರಮಾತ್ಮನಿಗೆ ಭ್ರಾಂತಿಯನ್ನುಂಟು ಮಾಡಲಿಲ್ಲ. ಕಿಂತು ದ್ರಷ್ಟವ್ಯಾಣಾಂ ಅನ್ಯೇಷಾಂ ದ್ರಷ್ಟॄಣಾಂ ಅನ್ಯೇಷಾಮೇವ ಭ್ರಾಂತಿಕರಿ ಇತ್ಯರ್ಥ.
ಮಾಯ ಏನಾಯಿತು? ಮಾಯಾ ಐಂದ್ರಜಾಲಿಕನ ಆ ಕೈಚಳಕ ನೋಡುವವರಿಗೆ ಅದು ಭ್ರಾಂತಿಯನ್ನುಂಟು ಮಾಡುತ್ತೆ. ಹಾಗೆ ಭಗವಂತನಲ್ಲಿಯೂ ಕೂಡ ಈ ಮಾಯೆ ಅವನಿಗೆ ಭ್ರಾಂತಿಯನ್ನುಂಟು ಮಾಡಲಿಲ್ಲ, ನೋಡುವವರಿಗೆ ಭ್ರಾಂತಿಯನ್ನುಂಟು ಮಾಡುತ್ತೇವೆ ಅಂತಾಯಿತು. ಅವಾಗೇನಾಯಿತು? ವಿದ್ಯೈವ ಸಾ ಮಾಯಾ ಭಗವತಃ ವಿದ್ಯೈವ. ಆ ಮಾಯೆ ಅದು ವಿದ್ಯೆಯೇ ಆಯಿತು, ಅವಿದ್ಯೆ ಆಗಲಿಲ್ಲ. ಯಾಕೆ? ಇಂತಹ ಒಂದು ಕಲೆ ಇದೆಯಲ್ಲ, ಪರರಿಗೆ ಒಂದು ವಸ್ತುವನ್ನು ಇನ್ನೊಂದು ವಸ್ತುವನ್ನಾಗಿ ಕಾಣಿಸುವಂತೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದೇನಾಯಿತು? ವಿದ್ಯೆಯೇ ಆಯಿತು ಅಂತ. ವಿದ್ಯೈವ. ಯಾಕೆ? ಪರವ್ಯಾಮೋಹಕ ಮಂತ್ರ ಔಷಧಾದಿ ವಿದ್ಯಾವತ್ ವಿದ್ಯೈವ. ಇನ್ನೊಬ್ಬರಿಗೆ ಮೋಹವನ್ನು ಉಂಟು ಮಾಡ್ತಕ್ಕಂತಹ ಯಾವ ಮಂತ್ರ ಅಥವಾ ಔಷಧಿ, ಅದನ್ನು ಯಾವ ರೀತಿಯಲ್ಲಿ ವಿದ್ಯೆ ಅಂತ ಹೇಳ್ತೇವೋ ಹಾಗೆ ಮಾಯೆಯೂ ಕೂಡ ಅದು ಭಗವಂತನಲ್ಲಿದ್ದು ಭಗವಂತನಿಗೆ ಭ್ರಾಂತಿಯನ್ನುಂಟು ಮಾಡದೇನೆ ಉಳಿದವರಿಗೆ ಭ್ರಾಂತಿಯನ್ನುಂಟು ಮಾಡುತ್ತೆ ಅಂತಾದರೆ ಅದೇನಾಯಿತು? ಭಗವಂತನಲ್ಲಿರುವ ವಿದ್ಯೆಯೇ ಆಯಿತು. ನತು ಅಜ್ಞಾನವತ್ ಮಹಾದೋಷಃ ಇತಿ ಭಾವಃ. ಆದ್ದರಿಂದ ಅದು ಅಜ್ಞಾನದಂತೆ ಭಗವಂತನಲ್ಲಿ ದೋಷಕಾರಕ ಆಗಲಿಲ್ಲ, ಅದು ದೋಷವೇ ಆಗಲಿಲ್ಲ. ತರ್ಹಿ ತಾಮಂಗೀಕೃತ್ಯ ಜಗತಃ ಮಾಯಾಕಲ್ಪಿತತ್ವಂ ಕುತಃ ನಾಂಗೀಕ್ರಿಯತೆ ಇತ್ಯತಃ. ಸರಿ, ಭಗವಂತನಲ್ಲಿ ಮಾಯೆಯನ್ನು ಒಪ್ಪಿ ಆ ಮಾಯೆಯಿಂದ ಈ ಜಗತ್ತೆಲ್ಲವೂ ಕೂಡ ಕಾಣ್ತಾ ಇದೆ, ಮಾಯಾ ಕಲ್ಪಿತವಾಗಿದೆ ಅಂತ ಒಪ್ಪಬಹುದಲ್ಲ. ಭಗವಂತನಲ್ಲಿ ಮಾಯೆ ಭ್ರಾಂತಿಯನ್ನುಂಟು ಮಾಡಲ್ಲ, ಇತರರಿಗೆ ಭ್ರಾಂತಿಯನ್ನುಂಟು ಮಾಡುತ್ತೆ. ಆ ಮಾಯೆ ಭಗವಂತನಲ್ಲಿ ವಿದ್ಯಾರೂಪವೇ ಆಗಿದೆ. ಹಾಗಾದರೆ ಭಗವಂತನಲ್ಲಿ ವಿದ್ಯಾರೂಪವಾದ ಮಾಯೆಯನ್ನು ಒಪ್ಪಿ ಆ ಮಾಯೆಯಿಂದ ಕಲ್ಪಿತವಾಗಿರ್ತಕ್ಕಂಥದ್ದು ಈ ಜಗತ್ತು, ಇತರರಿಗೆ ಇದು ಭ್ರಾಂತಿ ಕಲ್ಪಿತ ಅಂತ ಆಯ್ತಲ್ಲ, ಹೇಳಬಹುದಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ ತಾಮಪಿ. ಅದನ್ನು ಕೂಡ ಪರಮಾತ್ಮನಲ್ಲಿ ಒಪ್ಪಲಿಕ್ಕೆ ಬರೋದಿಲ್ಲ. ಯಾಕೆ ಬರಲ್ಲ? ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಇತಿ ಭಾಗವತೆ ನಿರಸ್ತಕುಹಕತ್ವ ಉಕ್ತ್ಯ ಪರಂ ಕೇವಲಂ ತಾಮಪಿ ಕುಹಕ ವಿದ್ಯಾರೂಪಾ ಮಾಯಾಂ ರೂಪಮಾಯಾಂ ನ ಉರೀಚಕ್ರುಹು ಇತಿ ಸಂಬಂಧ. ಸದಾ ನಿರಸ್ತಕುಹಕಂ, ಭಗವಂತನಲ್ಲಿ ಯಾವ ಕುಹಕ ಇನ್ನೊಬ್ಬರಿಗೆ ಭ್ರಾಂತಿಯನ್ನು ಉಂಟು ಮಾಡತಕ್ಕಂತಹ ಇಂತಹ ಸ್ವಭಾವವು ಭಗವಂತನಲ್ಲಿ ಇಲ್ಲ ಎಂಬುದಾಗಿ ಭಾಗವತ ಹೇಳ್ತಾ ಇದೆ. ಅದರಿಂದ ನಿರಸ್ತ ಕುಹಕತ್ವ ಉಕ್ತ್ಯ, ಅವನಲ್ಲಿ ಇನ್ನೊಬ್ಬರಿಗೆ ಮೋಹವನ್ನು ಉಂಟು ಮಾಡತಕ್ಕಂತಹ, ಯಾವಾಗಲೂ ಇನ್ನೊಬ್ಬರಿಗೆ ಮೋಹ ಉಂಟು ಮಾಡೋದು ಯಾಕೆ? ತನ್ನಲ್ಲಿ ಸಾಮರ್ಥ್ಯ ಇಲ್ಲ ಅಂತಾದರೆ ಆವಾಗ ಇನ್ನೊಬ್ಬರನ್ನು ಮೋಸ ಮಾಡಿ ವಂಚನೆ ಮಾಡಿ ಹಣ ಸಂಪಾದನೆ ಮಾಡಲಿಕ್ಕೋಸ್ಕರ ನಾವು ಆ ಮೋಸವನ್ನು ಮಾಡ್ತಕ್ಕಂಥದ್ದು, ವಸ್ತುವನ್ನು ಒಂದನ್ನು ಇನ್ನೊಂದನ್ನಾಗಿ ಕಾಣುವಂತೆ ಮಾಡ್ತಕ್ಕಂಥದ್ದು. ಯಾಕೆ? ತನ್ನಲ್ಲಿ ಸತ್ಯವಾದ ವಸ್ತುವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತಾದ. ಅವನು ಐಂದ್ರಜಾಲಿಕ ವ್ಯಕ್ತಿ ಅವನೇನು ಮಾಡ್ತಾನೆ? 2,000 ರೂಪಾಯಿ ನೋಟುಗಳನ್ನೆಲ್ಲ ನಿಮ್ಮ ಕಣ್ಣಿಗೆ ತೋರಿಸ್ತಾನೆ. ಒಂದು ವೇಳೆ ಸತ್ಯವಾದದ್ದೇ ಆಗಿದ್ದರೆ ಅವನು ಯಾಕೆ ಇಲ್ಲಿ ಬಂದು ಈ ಶೋ ತೋರಿಸ್ತಿದ್ದ? ಅವನು ಮನೆಯಲ್ಲೇ 2,000 ರೂಪಾಯಿ ನೋಟ್ ಪ್ರಿಂಟ್ ಮಾಡಿಕೊಂಡಿದ್ದ, ಅದನ್ನು ಇಟ್ಕೊಂಡು ಅವನು ಆರಾಮಾಗಿ ಸುಖವಾಗಿರ್ತಿದ್ದ. ಇವ್ರ ಹತ್ರ ಸಂಭಾವನೆ ತಗೊಂಡು ಅವ್ರ ಹತ್ರ ಮತ್ತೆ ಅಷ್ಟು ಸಾಲದು ಇಷ್ಟು ಕೊಡಿ ಅಂತ ಜಾಸ್ತಿ ಕೇಳಿ ಅವನು ಕಾರ್ಯಕ್ರಮ ಫಿಕ್ಸ್ ಮಾಡ್ಕೊಂಡಿರ್ತಾನೆ. ಹಾಗಾದರೆ ಅಷ್ಟೆಲ್ಲ ಯಾಕೆ ಮಾಡ್ತಿದ್ದ? ಆದರೆ ಯಾರು ಐಂದ್ರಜಾಲಿಕ ವ್ಯಕ್ತಿ ಇನ್ನೊಬ್ಬರಿಗೆ ಕಣ್ಕಟ್ಟು ತೋರುವಂತೆ ಮಾಡ್ತಾನೋ, ಭ್ರಾಂತಿ ಬರುವಂತೆ ಮಾಡ್ತಾನೋ, ಅವನಲ್ಲಿ ಅಸಾಮರ್ಥ್ಯ ಇರುತ್ತೆ. ಅಸಾಮರ್ಥ್ಯ ಇರೋದೇ ಆ ಕುಹಕತನಕ್ಕೆ, ಮೋಸದಕ್ಕೆ, ವಂಚನೆಗೆ ಕಾರಣ. ಭಗವಂತನಲ್ಲಿ ಅವನು ಸರ್ವಸಮರ್ಥನಾಗಿದ್ದಾನೆ, ಆದ್ದರಿಂದ ಅವನಲ್ಲಿ ಕುಹಕ, ಮೋಸ ಎಂಬತಕ್ಕಂಥದ್ದಿಲ್ಲ. ಆದ್ದರಿಂದ ಪರಮಾತ್ಮನನ್ನು ನಿರಸ್ತ ಕುಹಕತ್ವ ಉಕ್ತ್ಯ, ಅವನಲ್ಲಿ ಯಾವ ರೀತಿಯಾದ ಮೋಸದ ಪ್ರವೃತ್ತಿ ಎಂಬತಕ್ಕಂಥದ್ದಿಲ್ಲ ಎಂಬುದಾಗಿ ಹೇಳಿರೋದ್ರಿಂದ ಪರಂ ಅನ್ನೋದಕ್ಕರ್ಥ ಕೇವಲಂ ಅಂತ. ಮುಖ್ಯವಾಗಿ ತಾಮಪಿ ಅಂದರೆ ಕುಹಕ ವಿದ್ಯಾರೂಪ ಮಾಯಾಂ, ಭಗವಂತನಲ್ಲಿ ಮೋಸರೂಪವಾದಂತಹ ಈ ಮಾಯೆಯನ್ನು ಕೂಡ ನ ಉರೀಚಕ್ರುಹು, ಜ್ಞಾನಿಗಳು ಭಗವಂತನಲ್ಲಿ ಒಪ್ಪಿಲ್ಲ. ಆದ್ದರಿಂದ ಮಾಯೆ ಪರವ್ಯಾಮೋಹಕರಿ, ಭಗವಂತನಲ್ಲಿ ಭ್ರಾಂತಿಯನ್ನು ಉಂಟು ಮಾಡಲಿಲ್ಲ, ಉಳಿದವರಿಗೆ ಅದು ಭ್ರಾಂತಿಯನ್ನು ಉಂಟು ಮಾಡುತ್ತೆ. ಆ ಮಾಯೆಯಿಂದ ಜಗತ್ತು ಸೃಷ್ಟಿಯಾಗಿದೆ ಅಂತ
ಜ್ಞಾನಿಗಳು ಒಪ್ಪೋದಿಲ್ಲ. ಯಾಕೆ? ಅಸಾಮರ್ಥ್ಯ ಇದ್ದರೆ ಭಗವಂತ ಈ ಮಾಯೆಯಿಂದ ಜಗತ್ತನ್ನು ತೋರುವಂತೆ ಮಾಡಬೇಕಾಗಿತ್ತು. ಭಗವಂತನಲ್ಲಿ ಸಾಮರ್ಥ್ಯ ಇದೆ. ಸ್ವತಃ ತಾನೇ ಸತ್ಯಭೂತವಾದ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವನಾಗಿರಬೇಕಾದ್ರೆ ಅವನು ಈ ತೋರುವಂತಹ ಜಗತ್ತನ್ನು ಮಾಯೆಯಿಂದ ಯಾಕೆ ಅವನು ತೋರಿಸ್ತಾನೆ? ಅದು ಸರಿಯಲ್ಲ. ಜ್ಞಾನಿಗಳು ಒಪ್ಪಿಲ್ಲ. ಅದು ರುದ್ರದೇವರು ಕೇಳಿದ್ರು. ಭಗವಂತ ಹೇಳ್ದ, ಬೇಡ ನೀನು ಮೋಹಗೊಳ್ತೀಯ, ಇಲ್ಲ ನಾನು ನೋಡಬೇಕು ಅಂತ. ಆದ್ದರಿಂದಾಗಿ ಭಗವಂತ, ಅದು ಭಗವಂತನದು ಸತ್ಯವಾದ ರೂಪವೇ ಅದು. ಮೋಹಿನಿ ರೂಪ ಅದು ಭಗವಂತ ಸುಮ್ಮನೆ ನೋಟಕ್ಕೆ ತೋರಿಸಿದ್ದಲ್ಲ. ಸ್ತ್ರೀ ರೂಪಶ್ಚೈವ ಪುಂರೂಪ. ಭಗವಂತನಿಗೆ ಸ್ತ್ರೀ ರೂಪವೂ ಇದೆ, ಪುರುಷ ರೂಪವೂ ಇದೆ. ಇರುವ ರೂಪವನ್ನು ಭಗವಂತ ಪ್ರಕಟ ಮಾಡಿದ ಅಷ್ಟೇ ಹೊರತು ಇಲ್ಲದೇ ಇರುವಂತಹ ವೇಷ ಹಾಕ್ಕೊಂಡು ಬಂದ ಅಂತಲ್ಲ ಭಗವಂತ. ಭಗವಂತ ಮೋಹಿನಿ ರೂಪವನ್ನು ಸ್ವೀಕಾರ ಮಾಡಿದ ಅಂತಂದರೆ ಒಬ್ಬ ಪುರುಷ ನಾಟಕದಲ್ಲಿ ಸ್ತ್ರೀ ವೇಷಧಾರಿಯಾಗಿರ್ತಾನೆ, ಹಾಗೆ ಭಗವಂತ ಬಂದದ್ದಲ್ಲ. ಭಗವಂತನದ್ದು ಸತ್ಯವಾದಂತಹ ಮೋಹಿನಿ ರೂಪವನ್ನೇ ತೋರಿಸಿರೋದು. ಅದನ್ನು ಅಲ್ಲಿಯೂ ಕೂಡ ಮಾಯ ಅಲ್ಲ, ಅದು ಸತ್ಯ. ಹಾಂ, ವೇಷ ಅಲ್ಲ, ವೇಷ ಅಲ್ಲ, ಸತ್ಯವಾದದ್ದೇ ಭಗವಂತನ ರೂಪ. ಹಾಂ, ಒಂದೊಂದು ವಿಷಯವನ್ನು ಯುಕ್ತಿಗಳ ಮೂಲಕ ಅದನ್ನು ಪ್ರತಿಪಾದನೆ ಮಾಡ್ತಾರೆ. ಈಗ ಭಗವಂತನಲ್ಲಿ ಮಾಯೆ ಇಲ್ಲ ಎಂಬತಕ್ಕಂಥದ್ದು ವಿಷಯ. ಇದನ್ನು ಯುಕ್ತಿಯಿಂದ ಸಮರ್ಥನೆ ಮಾಡ್ತಾ ಇದ್ದಾರೆ. ಮಾಡಲ್ಲ. ಭಗವಂತ ತನ್ನ ಮಾಯೆಯಿಂದ ಏನನ್ನೂ ತೋರ್ಪಡಿಸೋದಿಲ್ಲ. ಯಾಕೆ? ಈಗ ಐಂದ್ರಜಾಲಿಕ ವ್ಯಕ್ತಿ ಇದ್ದಾನೆ, ಮ್ಯಾಜಿಕ್ ಮಾಡುವವನು. ಅವನೇನು ಮಾಡ್ತಾನೆ? ಹಾಂ, ಹಾಗೆ ಭಗವಂತ ಎಲ್ಲಿಯೂ ಮಾಡಲ್ಲ. ಇಲ್ಲದೆ ಈ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡ, ಇದು ಪಕ್ಷಿ ಆಯಿತು, ಕರ್ಚೀಪ್ ಆಯಿತು, ಕೊಡೆ ಆಯಿತು, ಏನೇನೋ ಆಯಿತು, ಇದೇನಿದು? ಹಾಂ, ಹಾಗಾದರೆ ಇದು ವಾಸ್ತವಿಕವಾಗಿ ಮೊಬೈಲು. ಇದು ಪಕ್ಷಿಯೂ ಅಲ್ಲ, ಕರ್ಚೀಪು ಅಲ್ಲ, ಕೊಡೆನೋ ಏನೂ ಅಲ್ಲ. ಉಳಿದವ್ರಿಗೆ ಏನು ಕಾಣ್ತಿದ್ದು? ಕಣ್ಕಟ್ಟು ಅಷ್ಟೇ. ಅದು ಮೊಬೈಲು ಅಂತ ಕಾಣಿಸ್ತಾ ಇಲ್ಲ ಅವರಿಗೆ, ಅವ್ರಿಗೆ ಬೇರೆ ಕಾಣ್ತು. ಹಾಗೆ ಭಗವಂತ ಇರೋದೊಂದು ತೋರಿಸೋದೊಂದು ಅಂತ ಯಾವತ್ತೂ ಮಾಡಲ್ಲ. ಏನಿದೆಯೋ ಅದನ್ನೇ ತೋರಿಸ್ತಾನೆ. ಇದು ಭಗವಂತನದ್ದು. ಆದ್ದರಿಂದ ಭಗವಂತನಲ್ಲಿ ಮಾಯ ಒಪ್ಪಲಿಕ್ಕೆ ಬರಲ್ಲ. ಇದನ್ನು ಯುಕ್ತಿಯಿಂದ ಹೇಳ್ತಾ ಇದ್ದಾರೆ. ಅಜ್ಞಾನ ಭ್ರಮಾಖ್ಯ ಮಹಾದೋಷ ಅನಾಧಾಯಕತ್ವೇ ಅಪಿ ಅವಧ್ಯಗಂಧವಿದುರೆ ಹರೌ ಕುಹಕತ್ವರೂಪ ಸ್ವಲ್ಪ ದೋಷೋಪಿ ನವಕ್ತು ಮುಚ್ಚಿತಃ ಇತಿ ನಾಂಗೀಚಕ್ರು ಇತಿ ಭಾವಃ. ಅಜ್ಞಾನ ಭ್ರಮ ಮೊದಲಾಗಿರ್ತಕ್ಕಂತಹ ಮಹಾದೋಷ ಇಲ್ಲದೇ ಇರತಕ್ಕಂತಹ ಅವಧ್ಯಗಂಧವಿದುರೆ, ದೋಷದ ಲೇಷವೂ ಇಲ್ಲ. ಅವಧ್ಯ ಅಲ್ಲ, ಗಂಧ ಅಂತಂದರೆ ಅಲ್ಪ. ಅವನಿಗೆ ಮೊಬೈಲಿಗಿನ ಗಂಧಗಾಳಿ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಮೊಬೈಲ್ ಕೈ ಕೊಟ್ಟರೆ ಅದನ್ನು ಸ್ವಿಚ್ ಹೇಗೆ ಆನ್ ಮಾಡಬೇಕು ಅಂತಲೂ ತಿಳಿದಿಲ್ಲ. ಅವಕ್ಕೇನು ಹೇಳ್ತೇವೆ ನಾವು? ಮೊಬೈಲ್ನ ಗಂಧ ಗಾಳಿ ಇಲ್ಲ ಅಂತ ಹೇಳ್ತೇವೆ. ಗಂಧ ಅಂದರೆ ಅಲ್ಪವಾದದ್ದು. ಅಲ್ಪ ಅನ್ನೋದಕ್ಕೆ ಗಂಧ ಅಂತ ಶಾಸ್ತ್ರದಲ್ಲಿ ವ್ಯವಹಾರ ಮಾಡ್ತಾರೆ. ಭಗವಂತನಲ್ಲಿ ಈ ಮಾಯಾ ಅವಿದ್ಯಾ ಅಜ್ಞಾನ ಎಂಬತಕ್ಕಂತಹ ದೋಷ ಅಲ್ಪವೂ ಇಲ್ಲ. ಅಂತಹ ಪರಮಾತ್ಮನಲ್ಲಿ ಕುಹಕತ್ವ ರೂಪ ಸ್ವಲ್ಪ ದೋಷೋಪಿ, ಕುಹಕತ್ವ ಎಂಬತಕ್ಕಂತಹ ಇನ್ನೊಬ್ಬರಿಗೆ ಭ್ರಮೆಯನ್ನು ಉಂಟು ಮಾಡತಕ್ಕಂತಹ ಒಂದು ಮಾಯೆಯನ್ನು ಭಗವಂತನಲ್ಲಿ ಒಪ್ಪಿದ್ರೆ ಆವಾಗ ಆ ಕುಹಕತ್ವ ಎಂಬತಕ್ಕಂಥ ಅಲ್ಪದೋಷವನ್ನು ಒಪ್ಪಿದಂತೆ ಆಗುತ್ತೆ. ಆದರೆ ಜ್ಞಾನಿಗಳು ಅದನ್ನು ನ ಉರೀಚಕ್ರುಹು ಒಪ್ಪಿಲ್ಲ ಅಂತ ಅರ್ಥ. ಆದ್ಯೆ. ಹಾಗಾದರೆ ಒಂದು ವೇಳೆ ಭಗವಂತನಲ್ಲಿ ಆ ಮಾಯೆ ಅವನಲ್ಲಿ ಭ್ರಮೆಯನ್ನುಂಟು ಮಾಡುತ್ತೆ. ಭಗವಂತನಲ್ಲಿ ಮಾಯೆ ಭಗವಂತನಿಗೆ ಭ್ರಮೆಯನ್ನುಂಟು ಮಾಡುತ್ತೆ ಅಂತ ಹೇಳ್ತೇವೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಆದ್ಯೆ. ಅದಕ್ಕರ್ಥ ಭ್ರಮ ಸಂಪಾದಕತ್ವ ಪಕ್ಷೇ. ಭಗವಂತನಲ್ಲಿ ಅದು ಭ್ರಾಂತಿಯನ್ನುಂಟು ಮಾಡುತ್ತೆ, ಮಾಯೆ ಭ್ರಾಂತಿಯನ್ನುಂಟು ಮಾಡುತ್ತೆ ಅಂತಾದರೆ ಮಾಯಾ ಇತಿ ಶಬ್ದಭೇದ ಮಾತ್ರ ಸಾಪಿ ಅವಿದ್ಯಾ ಏವ.
ಭಗವಂತನಲ್ಲಿ ಭ್ರಾಂತಿ ಉಂಟು ಮಾಡುತ್ತೆ ಅಂತಂದರೆ ಅದು ಮಾಯಾ ಅಂತ ಇನ್ನೊಂದು ಹೆಸರಾಯಿತು, ಶಬ್ದ ಬೇರೆ. ವಾಸ್ತವಿಕವಾಗಿ ಏನದು ಅವಿದ್ಯೆಯೇ ಆಗಿರುತ್ತೆ. ಯಾಕೆ? ಸವ್ಯಾಮೋಹಕರಿ ಅವಿದ್ಯ. ಮಾಯಾವಾದ ಮತದಲ್ಲಿ ತನ್ನಲ್ಲಿ ಯಾವುದು ಮೋಹವನ್ನುಂಟು ಮಾಡುತ್ತೋ ಅದನ್ನು ಅವಿದ್ಯೆ ಅಂತ ಕರೀತಾರೆ. ಈ ಮಾಯೆಯು ಕೂಡ ಪರಮಾತ್ಮನಲ್ಲಿ ಭ್ರಾಂತಿಯನ್ನುಂಟು ಮಾಡುತ್ತೆ ಅಂತಂದರೆ ಏನಾಯ್ತದು? ಅವಿದ್ಯೆಯೇ ಆಯಿತು. ಆದರೆ ಮಾಯಾ ಅಂತ ಹೆಸರಿನಿಂದ ಕರೀತಾ ಇದ್ದೀರಾ? ಆಗಬೇಕಾಗತ್ತೆ. ಅವ್ರು ಎರಡು ಒಪ್ಪಿದ್ದಾರೆ, ಎರಡು ಒಪ್ಪೋದು ಸರಿಯಲ್ಲ ಅಂತ ಆಗುತ್ತೆ. ತಸ್ಮಾದ್ ಅಯಂಕಲ್ಪ ಅಂದರೆ ಪಕ್ಷಶ್ಚ ವಿಕಲ್ಪಾತ್ ಅಜ್ಞಾನ ಪಕ್ಷವುಕ್ತ ವಿಕಲ್ಪಾತ್ ಭೀಹಿ ಯಸ್ಯ ಸಹ ವಿಕಲ್ಪ ಭೀಹಿ. ಈ ಕಲ್ಪವೂ ಕೂಡ ಅಂದರೆ ಭಗವಂತನಲ್ಲಿ ಮಾಯಾ ಇದೆ. ಆ ಮಾಯೆ ಎಂಬತಕ್ಕಂಥದ್ದು ಭಗವಂತನಿಗೆ ಭ್ರಾಂತಿಯನ್ನುಂಟು ಮಾಡುತ್ತೆ. ಭಗವಂತನಲ್ಲಿ ಭ್ರಾಂತಿಯನ್ನು ಉಂಟು ಮಾಡತಕ್ಕಂಥ ಮಾಯಾ ಶಬ್ದದಿಂದ ವ್ಯವಹಾರ ಮಾಡಿದರೂ ಕೂಡ ವಾಸ್ತವಿಕವಾಗಿ ಏನಾಯ್ತದು? ಅವಿದ್ಯೆ ಆಯಿತು. ಅವಿದ್ಯೆ ಆಯಿತು ಅಂತಂದರೆ ಹಿಂದೆ ನಾವು ವಿಕಲ್ಪ ಮಾಡಿ ನಿರಾಕರಣೆ ಮಾಡಿದ್ದೇವೆ. ಆ ಭಯ ಎಂಬತಕ್ಕಂಥದ್ದು ಇದ್ದೇ ಇದೆ. ಜ್ಞಾನರೂಪಿಯಾದ ಪರಮಾತ್ಮನಲ್ಲಿ ಅವಿದ್ಯೆ ಅಜ್ಞಾನ ಇರಲಿಕ್ಕೆ ಹೇಗೆ ಸಾಧ್ಯ? ಎಲ್ಲಿಯಾದರೂ ಬೆಳಕಿದ್ದಲ್ಲಿ ಕತ್ತಲೆ ಇರುತ್ತಾ? ಇಲ್ಲ. ಭಗವಂತ ಜ್ಞಾನರೂಪಿ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಭಗವಂತನನ್ನು ಜ್ಞಾನರೂಪಿ ಅಂತ ಶ್ರುತಿ ಹೇಳ್ತಾ ಇದೆ. ಅವನಲ್ಲಿ ಅವಿದ್ಯ ಇರಲಿಕ್ಕೆ ಹೇಗೆ ಸಾಧ್ಯ ಅಂತ ಹಿಂದೆ ನಾವು ಈ ದೋಷಗಳನ್ನು ಹೇಳಿದ್ದೇವೆ. ಆದ್ದರಿಂದ ಮಾಯಾ ಎಂಬತಕ್ಕಂಥದ್ದು ಭಗವಂತನಲ್ಲಿಯೇ ಮೋಹವನ್ನುಂಟು ಮಾಡ್ತಕ್ಕಂಥದ್ದು ಅಂತ ಒಪ್ಪಿದ್ರೆ ಅದು ಅವಿದ್ಯೆ ಆಯಿತು. ಅವಿದ್ಯೆ ಅನ್ನೋದನ್ನು ಭಗವಂತನ ಹೇಳಲಿಕ್ಕೆ ಬರಲ್ಲ ಅಂತ ಹಿಂದೆ ಹೇಳಿದ್ದೇವೆ. ಸ್ವದೋಷಾಚ್ಛಾದನಾಯಾಲ್ಪೋ ನಿರ್ದೋಷೇಷ್ವಪಿ ತಂ ವದೇತ್ ಜೀವೇ ಸಂಭವದಜ್ಞಾನಂ ಬ್ರಹ್ಮಣ್ಯಪಿ ನ ಕಿಂ ಜಗುಃ. ಯಾರು ಭಗವಂತನಲ್ಲಿ ಮಾಯೆ ಇದೆ, ಭಗವಂತನಲ್ಲಿ ಅವಿದ್ಯೆ ಇದೆ ಅಂತ ಹೇಳ್ತಾರೋ ಅವರು ತನ್ನಲ್ಲಿರ್ತಕ್ಕಂತಹ ದೋಷವನ್ನು ಇನ್ನೊಬ್ಬರಲ್ಲೇ ಆರೋಪ ಮಾಡ್ತಾ ಇದ್ದಾನೆ. ಇಂತಹ ಸ್ವಭಾವವುಳ್ಳವರು ಅಂತ ತಿಳಿಬೇಕು ಅಂತ ಹೇಳ್ತೀಯಾರು. ಸ್ವದೋಷಾಚ್ಛಾದನಾಯ ಅಲ್ಪ ನಿರ್ದೋಷೇಷ್ವಪಿ ತಂ ವದೇತ್. ಒಬ್ಬ ತಾನು ದೋಷವುಳ್ಳವನಾಗಿದ್ದಾನೆ, ಆದರೆ ತನ್ನಲ್ಲಿ ದೋಷ ಎಂಬತಕ್ಕಂಥದ್ದನ್ನು ಮುಚ್ಚಾಕ್ಕೊಳ್ಬೇಕು. ಅದಕ್ಕೋಸ್ಕರ ಏನು ಮಾಡ್ತಾನೆ? ದೊಡ್ಡವರಲ್ಲಿಯೂ ಕೂಡ ದೋಷರಹಿತರಾದವರಲ್ಲಿಯೂ ಕೂಡ ಆ ದೋಷವನ್ನು ಹೇಳ್ತಾನೆ. ಈಗ ಯಾವುದೋ ಒಂದು ವಸ್ತು ಇದೆ, ನನಗೆ ಎತ್ತಲಿಕ್ಕಾಗಲಿಲ್ಲ, ನಾನೇನು ಮಾಡ್ತೇನೆ? ನನಗೆ ಎತ್ತಲಿಕ್ಕಾಗಲ್ಲ ಅಂತ ಹೇಳಲ್ಲ ನಾನು. ಯಾರು ನನಗಿಂತ ಬಲಿಷ್ಠನಿದ್ದಾನೋ ಅವನಿಗೆ ಎತ್ತಲಿಕ್ಕಾಗಲಿಲ್ಲ, ನನಗೇನು? ಹಾಗಾದರೆ ಅವನಿಗೆ ಎತ್ತಲಿಕ್ಕಾಗುತ್ತೆ, ನಾವೇನು ಮಾಡ್ತೇವೆ? ಅವನಿಗೂ ಎತ್ತಲಿಕ್ಕಾಗಲ್ಲ ಅಂತ ಹೇಳುವ ಮೂಲಕ ನನ್ನ ದೋಷವನ್ನು ನಾವು ಮುಚ್ಚಾಕ್ಕೊಳ್ತೇವೆ. ಇದು ಲೋಕದಲ್ಲಿ ಎಲ್ಲರೂ ಮಾಡ್ತಕ್ಕಂಥದ್ದು. ನಂಗಾಗಲಿಲ್ಲ ಅಂತೇನು, ಅವರಿಗೆ ಬರಲ್ಲ ಅಂದರೆ ನಂಗೆ ಬರಲ್ಲ ಅನ್ನೋದೇನಲ್ಲ ಅಂತ ಈ ರೀತಿಯಲ್ಲಿ ನಾವು ಹೇಳ್ತೇವೆ. ಹಾಗೆಯೇ ಇವರು ಕೂಡ ಏನು ಮಾಡ್ತಾ ಇದ್ದಾರೆ? ತನ್ನಲ್ಲಿ ಅಜ್ಞಾನ ಇದೆ, ತನ್ನಲ್ಲಿ ಅಜ್ಞಾನ ಇದೆ ಅನ್ನೋದನ್ನು ಹೇಳಿಕೊಂಡ್ರೆ ಅದು ಮರ್ಯಾದೆ ಇರಲ್ಲ. ಅದಕ್ಕೆ ಭಗವಂತನಲ್ಲಿ ಅಜ್ಞಾನ ಇದೆ ಅಂತ ಹೇಳಿದ್ದು. ಹೀಗೆ ನಿರ್ದೋಷನಾದ ಭಗವಂತನಲ್ಲಿಯೇ ಅಜ್ಞಾನವನ್ನು ಹೇಳಿಲ್ವ ಅವರು? ಹೇಳಿದ್ದಾರೆ. ಹಾಗೆ ಇಲ್ಲಿಯೂ ಕೂಡ ತನ್ನಲ್ಲಿ ಮಾಯೆ ಇರೋದು, ಪರವ್ಯಾಮೋಹಕರಿ ಅದೆಲ್ಲ ಇರ್ತಕ್ಕಂಥ ದೋಷ ಎಲ್ಲಿ? ಜೀವನಲ್ಲಿ. ಅದನ್ನೇನು ಮಾಡ್ತಾರೆ? ಪರಮಾತ್ಮನೇ ಹೇಳ್ತಾ ಇದ್ದಾರೆ. ಅದರಿಂದ ಇದು ಸರಿಯಲ್ಲ. ಇದು ಒಂದು ರೀತಿಯಲ್ಲಿ ಮೋಸವೇ. ತನ್ನಲ್ಲಿರ್ತಕ್ಕಂಥ ದೋಷವನ್ನು ಮುಚ್ಚಾಕೊಳ್ಳಿಕ್ಕೋಸ್ಕರ ದೋಷರಹಿತರಾದವರಲ್ಲಿ ದೋಷವನ್ನು ಹೇಳ್ತಕ್ಕಂಥದ್ದು ಅಂತಂದರೆ ಇದು ಒಂದು ರೀತಿಯಾಗಿರ್ತಕ್ಕಂತಹ ವಂಚನೆ. ಅದನ್ನು ಮಾಡ್ತಾರೆ ಅಂತ. ಅಲ್ಪ, ಅವನು ಮೂರ್ಖ ಅಂತ ಕರೀತಾರೆ. ಅಲ್ಪ ಅಂದರೆ ಮೂರ್ಖನು. ಸ್ವದೋಷಾಚ್ಛಾದನಾಯ, ತನ್ನಲ್ಲಿರುವಂತಹ ದೋಷವನ್ನು ಮುಚ್ಚಲಿಕ್ಕೋಸ್ಕರ ನಿರ್ದೇಶೇಶ್ವಪಿ, ದೋಷರಹಿತರಾದವರಲ್ಲಿಯೂ ಕೂಡ ತಮ್ ಆ ದೋಷವನ್ನು ವದೇತ್ ಹೇಳುತ್ತಾನೆ. ಜೀವನಲ್ಲಿ ಸಂಭವದ ಜ್ಞಾನಂ, ಪ್ರಮಾಣದಿಂದ ಸಿದ್ಧವಾದಂತಹ ಅಜ್ಞಾನವನ್ನು ಬ್ರಹ್ಮಣ್ಯಪಿ, ಬ್ರಹ್ಮನಲ್ಲಿಯೂ ಕೂಡ ನ ಜಗುಹು ಕಿಂ ಹೇಳಿಲ್ವೇನು? ಹೇಳಿದ್ದಾರೆ. ಅಲ್ಪ ಮೂರ್ಖನು, ಸ್ವದೋಷ ಆಚ್ಛಾದನಾಯ, ತನ್ನ ದೋಷವನ್ನು ಮುಚ್ಚಲಿಕ್ಕೋಸ್ಕರ ನಿರ್ದೇಶೇಶ್ವಪಿ, ದೋಷರಹಿತರಾದವರಲ್ಲಿಯೂ ಕೂಡ ತಮ್ ಆ ದೋಷವನ್ನು ವದೇತ್ ಹೇಳುತ್ತಾನೆ.
ಜೀವೇ ಜೀವನಲ್ಲಿ ಸಂಭವದ ಅಜ್ಞಾನಂ ಪ್ರಮಾಣದಿಂದ ಸಿದ್ಧವಾದಂತಹ ಅಜ್ಞಾನವನ್ನು ಬ್ರಹ್ಮಣ್ಯಪಿ ಭಗವಂತನಲ್ಲಿಯೂ ಕೂಡ ನ ಜಗುಹು ಕಿಂ ಹೇಳಿಲ್ವೇನು ಹೇಳಿದ್ದಾರೆ. ಇದು ಯುಕ್ತಿ. ಈಗ ಏನು ಯುಕ್ತಿ? ಮೂರ್ಖನಾದವನು ತನ್ನ ದೋಷ ಮುಚ್ಚಲಿಕ್ಕೋಸ್ಕರ ಇನ್ನೊಬ್ಬರಲ್ಲಿ ದೋಷವನ್ನು ಹೇಳ್ತಾನೆ ಅಂತ ಯುಕ್ತಿಯನ್ನು ಇಟ್ಕೊಂಡು ಭಗವಂತನಲ್ಲಿ ಅವಿದ್ಯೆಯನ್ನು ಹೇಳ್ತಾರೆ. ಲೋಕನೀತ್ಯಾಪಿ ಭಗವತಿ ಅಜ್ಞಾನ ಕಥನಂ ಪರಿಹಸತಿ. ಲೋಕನೀತಿಯನ್ನಿಟ್ಕೊಂಡು ಭಗವಂತನಲ್ಲಿ ಅಜ್ಞಾನ ಇದೆ ಅಂತ ಹೇಳ್ತೀರಾ ಅಂತಂದರೆ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಈ ರೀತಿ ಯಾರು ಮಾಡ್ತಾರೆ? ಮೂರ್ಖ ಮಾಡ್ತಾರೆ. ಹಾಗೆ ನೀವು ಪರಮಾತ್ಮನಲ್ಲಿ ಅಜ್ಞಾನ ಮಾಯಾ ಅವಿದ್ಯೆ ಇದೆ ಅಂತಂದರೆ ಮೂರ್ಖರು ಅಂತ ಆಗ್ತೀರಾ. ಅಲ್ಪಃ ಅದಕ್ಕರ್ಥ ಮೂರ್ಖಃ ಅಂತ. ಅಲ್ಪ ಅಂದರೆ ಮೂರ್ಖ ಅಂತ ಅರ್ಥ, ಬುದ್ಧಿ ಇಲ್ಲದೆ ಇದ್ದವನು. ಸ್ವದೋಷ ಆಚ್ಛಾದನಾಯ ಅದಕ್ಕರ್ಥ ಸ್ವಸ್ಮಿನ್ ಆಗತ ಜಾರತ್ವಾದಿ ದೋಷ ಆಚ್ಛಾದನಾಯ. ಇವನು ಜಾರ, ಇವನು ಚೋರ ಅಂತ ಇವನು ವಾಸ್ತವಿಕವಾಗಿ ಕಳ್ತನ ಮಾಡ್ದ, ಜಾರತನ ಮಾಡ್ದ. ಆದರೆ ಉಳಿದವರು ಇವನಲ್ಲಿ ಜಾರತ್ವ ಇದೆ, ಚೋರತ್ವ ಇದೆ ಅಂತ ದೋಷಾರೋಪ ಮಾಡಿದರು. ಅದಕ್ಕೇನು ಮಾಡ್ತಾನೆ? ಕೃಷ್ಣನೇ ಅಲ್ವಾ, ಅವನೇ ಜಾರ ಚೋರ ಅಂದಮೇಲೆ ನನ್ನನ್ನೇನು ಅಂತ ಈ ರೀತಿಯಲ್ಲಿ ಕೃಷ್ಣನಲ್ಲಿ ಜಾರತ್ವ ಇಲ್ಲ, ಚೋರತ್ವ ಎಂಬತಕ್ಕಂಥದ್ದು ಇಲ್ಲ. ಆದರೆ ಏನು ಮಾಡ್ತಾನೆ? ತನ್ನ ದೋಷವನ್ನು, ಜಾರತ್ವಾದಿ ದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೋಸ್ಕರ ನಿರ್ದೇಶೇಶ್ವಪಿ ದೋಷರಹಿತರಲ್ಲಿಯೂ ಕೂಡ ಹೇಳ್ತಾನೆ ಅಂತ. ಭಗವಂತನನ್ನು ನಿರನಿಷ್ಠ ನಿರವಧ್ಯ ಎಂಬುದಾಗಿ ದೋಷರಹಿತ ಅಂತ ಶ್ರುತಿಯೇ ಹೇಳ್ತಾ ಇದೆ. ಅಂದರೆ ಜಾರತ್ವ ಚೋರತ್ವಾದಿ ದೋಷಗಳು ಭಗವಂತನಲ್ಲಿ ಇಲ್ಲೇ ಇಲ್ಲ. ಆದರೆ ಮೂರ್ಖನಾದವನು ತನ್ನ ದೋಷ ಮುಚ್ಚಾಕೊಳ್ಳಿಕ್ಕೋಸ್ಕರ ಭಗವಂತನಲ್ಲಿಯೂ ದೋಷವನ್ನು ಹೇಳ್ತಾನೆ. ತದ್ದೋಷಂ ಜೀವೇ ಸ್ವಸ್ಮಿನ್ ಮಾಯಾವಾದಿನಃ ಬ್ರಹ್ಮಣ್ಯಪಿ ನ ಜಗುಹು ಕಿಂ ಅಂತ. ತನ್ನಲ್ಲಿರ್ತಕ್ಕಂತಹ ದೋಷವನ್ನು ಭಗವಂತನಲ್ಲಿ ಮಾಯಾವಾದಿಗಳು ಹೇಳಿಲ್ವಾ? ಹೇಳಿದ್ದಾರೆ ಅಂತರ್ಥ. ಸ್ವಸ್ಯ ಅಜ್ಞಾನಿತ್ವೇನ ಆಗತ ನೈತ್ಯ ಪರಿಹಾರಾಯ ಬ್ರಹ್ಮಣಿ ಅಜ್ಞಾನಂ ಜಗುಹು. ತನ್ನಲ್ಲಿ ಅಜ್ಞಾನ ಇದೆ, ತಾನು ಅಜ್ಞಾನಿಯಾದ. ಅಜ್ಞಾನಿ ಆದರೆ ಏನಾಗುತ್ತೆ? ತುಂಬ ಕೆಳಗಿನವನು ಅಂತಾಗುತ್ತೆ. ನೈತ್ಯ ಅಂದರೆ ಕೆಳಗಿನವನು ಅಂತ. ತಾನು ಕೆಳಗಿರುವವನು ಎಂಬತಕ್ಕಂಥದ್ದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೋಸ್ಕರ ಏನು ಹೇಳ್ತಾನೆ? ನನ್ನಲ್ಲಿ ಅಜ್ಞಾನ ಏನು? ಬ್ರಹ್ಮನಲ್ಲಿ ಅಜ್ಞಾನ ಇದೆ. ಆದ್ದರಿಂದ ತನ್ನಲ್ಲಿ ನೈತ್ಯ ನೀಚ, ತಾನು ಕೆಳಗಿನವನು ಎಂಬತಕ್ಕಂಥದ್ದನ್ನು ಮುಚ್ಚಾಕ್ಲಿಕ್ಕೋಸ್ಕರ ಬ್ರಹ್ಮನಲ್ಲಿ ಅಜ್ಞಾನವನ್ನು ಹೇಳಿಲ್ವೇನು? ಹೇಳಿಯೇ ಇದ್ದಾರೆ. ನತು ಪ್ರಮಾಣಬಲಾದಿತಿ ಭಾವ. ಅವರು ಪ್ರಮಾಣವನ್ನಿಟ್ಕೊಂಡು ಭಗವಂತನಲ್ಲಿ ಅಜ್ಞಾನವನ್ನು ಹೇಳಿದ್ದಲ್ಲ, ಮತ್ತು ಅವರೇ ಹೇಳಿದ್ದಷ್ಟೆ. ಭಗವಂತನಲ್ಲಿ ನಿರನಿಷ್ಠ ನಿರವಧ್ಯ ಅಂತ ಅಜ್ಞಾನಾದಿ ದೋಷ ಇಲ್ಲ ಅಂತ ಶಾಸ್ತ್ರ ವೇದ ಹೇಳ್ತಾ ಇದೆ. ಎಲ್ಲಿಯಾದರೂ ಅಜ್ಞಾನ ಇದೆ ಅಂತ ಶ್ರುತಿ ಹೇಳಿದೆಯಾ? ಇವರು ಹೇಳ್ತಾ ಇದ್ದಾರೆ. ಆದ್ದರಿಂದ ತನ್ನಲ್ಲಿ ಅಜ್ಞಾನದ ಮೂಲಕ ಕೆಳಗಿನವನು ಅಂತ ಭಾವನೆ ಬರಲಿಕ್ಕೆ ಅವಕಾಶ ಇದೆ. ಅಂತಹ ಭಾವನೆ ಕಳ್ಕೊಳ್ಬೇಕು ಅಂತ ಭಗವಂತನಲ್ಲೇನೆ ಪ್ರಮಾಣ ಇಲ್ಲದೇನೆ ಅಜ್ಞಾನವನ್ನು ಹೇಳಿದ್ದಾನೆ. ಕಿಮಲ್ಪೈ ಸಮಲಸ್ಯಾಸ್ಯ ನಿರ್ಮಲಸ್ಯ ಮಲಂ ಮಲಂ ನೀಲಿಮಾ ದೂಷಣಂ ಭಾನೋಃ ಸ್ವರ್ಭಾನೋಸ್ತು ಸಭೂಷಣಂ. ದೋಷ ಇರುವಂತಹ ವ್ಯಕ್ತಿಯಲ್ಲಿ ದೋಷ ಇದೆ ಅಂತ ಹೇಳಿದರೆ ಅದು ಅಪರಾಧ ಅಲ್ಲ. ದೋಷ ಇಲ್ಲದೇ ಇರುವಂತಹ ವ್ಯಕ್ತಿಯಲ್ಲಿ ದೋಷ ಇದೆ ಅಂತಂದರೆ ಅದು ದೊಡ್ಡ ತಪ್ಪು. ಭಗವಂತನಲ್ಲಿ ಅಜ್ಞಾನಾದಿ ಮಾಯಾದಿ ದೋಷ ಇಲ್ಲ, ಆದರೆ ಭಗವಂತನಲ್ಲಿಯೂ ಕೂಡ ಅಜ್ಞಾನಾದಿ ದೋಷವನ್ನು ಹೇಳ್ತಾನೆ ಅಂತಂದರೆ ಅದು ದೊಡ್ಡ ತಪ್ಪು, ದೊಡ್ಡ ಅಪರಾಧ ಆಗುತ್ತೆ. ಜೀವನಲ್ಲಿ ಅಜ್ಞಾನ ಹೇಳ್ತಾನೆ ಅಂತಂದರೆ ಜೀವನಲ್ಲಿ ಅಜ್ಞಾನ ಇದೆ, ಜೀವನಲ್ಲಿ ಅಜ್ಞಾನ ಇದೆ ಅಂತ ಹೇಳೋದು ತಪ್ಪಲ್ಲ, ಅದಕ್ಕೆ ವಾಸ್ತವಿಕವಾಗಿದೆ. ಅದನ್ನು ಹೇಳ್ತಾರೆ, ಉದಾಹರಣೆ ಕೊಟ್ಟು, ನೀಲಿಮಾ ದೂಷಣಂ ಭಾನೋಹ ಸ್ವರ್ಭಾನೋಸ್ತು ಸಭೂಷಣ. ಭಾನು ಅಂದರೆ ಸೂರ್ಯ. ಸೂರ್ಯನಲ್ಲಿ ಕಪ್ಪಿದೆ ಅಂತ ಹೇಳಿದ್ರೆ ಆವಾಗ ಅದು ಕೇವಲ ಪ್ರಕಾಶ ರೂಪಿಯಾಗಿರ್ತಕ್ಕಂಥ ಸೂರ್ಯನಲ್ಲಿ ಒಂದು ಕಪ್ಪು ಚಿಹ್ನೆ ಇದೆ ಅಂತ ಹೇಳಿದ್ರೆ ಅದೇನಾಗುತ್ತೆ? ಸೂರ್ಯನಿಗೆ ಅದು ದೋಷ ಆಗುತ್ತೆ. ಸೂರ್ಯನಲ್ಲಿ ದೋಷವನ್ನು ಹೇಳದಂತೆ ಆಗುತ್ತೆ, ಅದು ತಪ್ಪಾಗುತ್ತೆ.
ಆದರೆ ರಾಹು ಇದ್ದಾನಲ್ಲ ಅವನು ಕಪ್ಪಿಗಿದ್ದಾನೆ ಅಂತ ಹೇಳಿದ್ರೆ ಅದು ದೋಷ ಅಲ್ಲ. ಯಾಕೆ ರಾಹು ಇರೋದು ಹೇಗೆ? ಕಪ್ಪುಗೆ ಇರೋದು. ಆದ್ದರಿಂದ ಸ್ವರ್ಭಾನು ಅಂತಂದರೆ ರಾಹು. ಹಾಗಾದರೆ ಆ ರಾಹುವಿನಲ್ಲಿ ನೀಲಿಮ ಅದು ಕಪ್ಪಾಗಿದ್ದಾನೆ ಅಂತ ಹೇಳಿದ್ರೆ ಅದು ದೋಷ ಅಲ್ಲ. ಹಾಗಾದರೆ ದೋಷರಹಿತರಾದವರಲ್ಲಿ ದೋಷವನ್ನು ಹೇಳಿದ್ರೆ ಅದು ಅಪರಾಧ. ದೋಷ ಇದ್ದವರಲ್ಲಿ ದೋಷ ಅಂತ ಹೇಳ್ತೇವೆ ಅಂತಂದರೆ ಅದು ಅಪರಾಧ ಅಲ್ಲ. ಅದರಿಂದ ಭಗವಂತನಲ್ಲಿ ಅವಿದ್ಯೆ ಇದೆ ಅಂತ ಹೇಳಿದ್ರೆ ಅದು ಅಪರಾಧ. ಜೀವನಲ್ಲಿ ಅವಿದ್ಯೆ ಇದೆ ಅಂತಂದರೆ ಅಪರಾಧ ಅಲ್ಲ. ಸಮಲಸ್ಯ ಕರ್ಮಲೇಪ ದುಃಖ ಮೊದಲಾದಂತಹ ದೋಷಸಹಿತನಾದ ಅಸ್ಯ ಈ ಜೀವನಿಗೆ ಮಲೈಹಿ ಅಜ್ಞಾನ ಭ್ರಮೆ ಮೊದಲಾದ ಈ ದೋಷಗಳಿಂದ ಕಿಂ ಏನು ಅನಿಷ್ಟ ಇದೆ, ಏನು ಅನಿಷ್ಟ ಇಲ್ಲ. ನಿರ್ಮಲಸ್ಯ ದೋಷದ ಲವಲೇಶರಹಿತನಾಗಿರ್ತಕ್ಕಂತಹ ಪರಮಾತ್ಮನಿಗೆ ಮಲಂ ಅಜ್ಞಾನ ಕುಹಕತ್ವ ಮೋಸ ಮೊದಲಾಗಿರ್ತಕ್ಕಂತಹ ದೋಷವು ದೋಷ ಮಲಂ ದೋಷವನ್ನು ಹೇಳುವಿಕೆಯು ಮಲಂ ಅಪರಾಧವೇ ಆಗಿದೆ. ಭಾನೋಹ ಸೂರ್ಯನಿಗೆ ನೀಲಿಮ ಕಪ್ಪು ಬಣ್ಣವು ದೂಷಣಂ ದೋಷವೇ. ಸಹ ಅದೇ ಕಪ್ಪು ಬಣ್ಣವು ಸ್ವರ್ಭಾನೋಹೋ ರಾಹುವಿಗೆ ಭೂಷಣಂ ದೂಷಣ ಅಲ್ಲ ಭೂಷಣಂ ಅಲಂಕಾರವೇ ಆಗಿದೆ. ಸಮಲಸ್ಯ ಕರ್ಮಲೇಪ ದುಃಖ ಮೊದಲಾದ ದೋಷಸಹಿತನಾದ ಜೀವನಿಗೆ ಅಸ್ಯ ಈ ಜೀವನಿಗೆ ಮಲೈಹಿ ಅಜ್ಞಾನ ಭ್ರಮ ಮೊದಲಾದಂತಹ ದೋಷಗಳಿಂದ ಕಿಂ ಏನು ಅನಿಷ್ಟ, ಏನು ಅನಿಷ್ಟ ಇಲ್ಲ, ಅದನ್ನೆಲ್ಲ ಹೇಳಬಹುದು. ಆದರೆ ನಿರ್ಮಲಸ್ಯ ದೋಷದ ಲವಲೇಶರಹಿತನಾಗಿರ್ತಕ್ಕಂತಹ ಪರಮಾತ್ಮನಿಗೆ ಮಲಂ ಅಜ್ಞಾನ ಮೋಸ ಮೊದಲಾಗಿರ್ತಕ್ಕಂಥ ದೋಷವು ಮಲಂ ಅಪರಾಧವೇ ಆಗಿದೆ. ಭಾನೋಹೋ ಸೂರ್ಯನಿಗೆ ನೀಲಿಮ ಕಪ್ಪು ಬಣ್ಣವು ದೂಷಣಂ ದೋಷವೇ ಆಗಿದೆ. ಸಹ ಆ ಕಪ್ಪು ಬಣ್ಣವು ಸ್ವರ್ಭಾನೋಹೋ ರಾಹುವಿಗೆ ಭೂಷಣಂ ಭೂಷಣವೇ ಆಗಿದೆ. ನಾನು ಪರೋದೀರಿತ ರೀತ್ಯ ಬ್ರಹ್ಮಣಿ ಅಜ್ಞಾನಮಸ್ತು ಭವತಾಂ ಕಿಂ ಗತಂ. ಇತರರು ಮಾಯಾವಾದಿಗಳು ಹೇಳಿದ ರೀತಿಯಲ್ಲಿ ಬ್ರಹ್ಮನಲ್ಲಿ ಅಜ್ಞಾನವನ್ನು ಹೇಳಿದರೆ ಏನು ತಪ್ಪು? ಪರೋದೀರಿತ ರೀತ್ಯ ಮಾಯಾವಾದಿಗಳು ಹೇಳಿದ ರೀತಿಯಲ್ಲಿ ಬ್ರಹ್ಮಣಿ ಅಜ್ಞಾನಮಸ್ತು ಭಗವಂತನಲ್ಲಿ ಅಜ್ಞಾನವನ್ನು ಹೇಳ್ರಿ. ಭವತಾಂ ಕಿಂ ಗತಂ ಅವರು ಹೇಳುವ ರೀತಿಯಲ್ಲಿ ಭಗವಂತನಲ್ಲಿ ಅಜ್ಞಾನ ಒಪ್ಪಿದರೆ ನಿಮಗೇನು ನಷ್ಟ ಅಂತ ಕೇಳಿದ್ರೆ ಇತ್ಯತಃ ತದಪಿ ಲೋಕನೀತಿ ವಿರುದ್ಧಂ ಇತ್ಯಾಹ. ಭಗವಂತನಲ್ಲಿ ದೋಷವನ್ನು ಹೇಳಿದರೆ ನನಗೇನೂ ನಷ್ಟ ಇಲ್ಲ, ಆದರೆ ಭಗವಂತನಲ್ಲಿ ದೋಷ ಹೇಳೋದು ಲೋಕದ ನೀತಿಗೆ ವಿರುದ್ಧವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸಮಲಸ್ಯ ಜೀವ ಇದ್ದಾನಲ್ಲ ಇವನು ಮಲಸಹಿತ. ಮಲಸಹಿತ ಅಂದರೆ ಏನರ್ಥ? ಅದಕ್ಕೆ ಅರ್ಥ ಹೇಳ್ತಾರೆ ಕರ್ಮಲೇಪ ದುಃಖಾದಿ ಮಲಸಹಿತಸ್ಯ. ಜೀವನಿಗೆ ಕರ್ಮಲೇಪ ಇದೆ, ಕರ್ಮದಿಂದಾಗಿ ಜೀವ ದುಃಖವನ್ನು ಅನುಭವಿಸ್ತಾನೆ. ಹೀಗೆ ಕರ್ಮಲೇಪ ದುಃಖಾದಿ ಎಂಬತಕ್ಕಂಥ ಕಶ್ಮಲ ಸಹಿತನಾಗಿರ್ತಕ್ಕಂಥವನು ಜೀವ. ಜೀವಸ್ಯ ಮಲೈಹಿ ಅಜ್ಞಾನಭ್ರಮಾದಿ ಮಲೈಹಿ ಕಿಂ ಅಜ್ಞಾನ ಮತ್ತು ಭ್ರಮ ಭ್ರಾಂತಿ ಜೀವನಿಗಿದೆ ಅಂತ ಹೇಳಿದ್ರೆ ಅದೇನೋ ಅಪರಾಧ ಅಲ್ಲ. ಯಾಕೆ? ಜೀವನಿಗೆ ಅದಕ್ಕೆ ಕಾರಣವಾಗಿರ್ತಕ್ಕಂತಹ ಕರ್ಮಾದಿಗಳು ಇದೆ. ಅಂದರೆ ಕರ್ಮಾದಿ ಕಶ್ಮಲ ಸಹಿತನಾದ ಜೀವನಿಗೆ ಅಜ್ಞಾನ ಭ್ರಮಾದಿಗಳನ್ನು ಹೇಳಬಹುದು. ಆದರೆ ಸಂಸಾರಾಖ್ಯ ಮಲಮಲಿನಸ್ಯ ಜೀವಸ್ಯ ಸರ್ವಮಪಿ ಮಲಂ ಸಂಭಾವಿತಮಿತಿ ಭಾವ. ಅದು ಹೇಳ್ತಾರೆ, ಈ ಸಂಸಾರ ಎಂಬತಕ್ಕಂಥದ್ದೇ ದೊಡ್ಡ ಕೊಳೆ. ಸಂಸಾರ ಎಂಬತಕ್ಕಂಥ ಕೊಳೆಯೇ ಜೀವನಿಗೆ ಹತ್ತುಕೊಂಡಿದೆ ಅಂತಂದಮೇಲೆ ಆ ಸಂಸಾರದಲ್ಲಿರ್ತಕ್ಕಂತಹ ಈ ದುಃಖ ಅಥವಾ ಅಜ್ಞಾನ ಇದೆಲ್ಲ ಇದೆ ಅಂತಂದರೆ ಅದು ದೊಡ್ಡ ಕಶ್ಮಲವೇ ಅಲ್ಲ. ಸಂಸಾರ ಎಂಬತಕ್ಕಂಥದ್ದೇ ದೊಡ್ಡ ಕಶ್ಮಲ. ಅದೇ ಜೀವನಿಗಿದೆ ಅಂತಂದ ಮೇಲೆ ಅಲ್ಲಿರ್ತಕ್ಕಂಥ ಭ್ರಾಂತಿ ಅಜ್ಞಾನಗಳಿದೆ ಅಂತಂದರೆ ಅದು ಮಲವೇ ಅಲ್ಲ. ಆದರೆ ನಿರ್ಮಲಸ್ಯ ನಿರವದ್ಯತ್ವ ಶ್ರುತ್ಯ ದೋಷ ಗಂಧ ವಿದುರಸ್. ನಿರನಿಷ್ಠೋ ನಿರವದ್ಯ ಎಂಬತಕ್ಕಂಥ ಶ್ರುತಿಯಿಂದ ದೋಷದ ಲವಲೇಶವೂ ಇಲ್ಲದೇ ಇರತಕ್ಕಂಥವನು.
ಇವತ್ತು ಸರ್ವಪಿತ್ರ ಅಮಾವಾಸ್ಯೆ. ಎಳ್ಳಿನಷ್ಟು ಭಗವಂತನಲ್ಲಿ ದೋಷ ಇಲ್ಲ. ಆದ್ದರಿಂದ ಭಗವಂತನಲ್ಲಿ ಸ್ವಲ್ಪವೂ ದೋಷದ ಲವಲೇಶಯ ಎಳ್ಳಿನಷ್ಟು ಕೂಡ ಇಲ್ಲ. ಅಂತಹ ಭಗವಂತನಿಗೆ ಮಲಂ, ಅದಕ್ಕರ್ಥ ಅಜ್ಞಾನ ಕುಹಕತ್ವರೂಪಂ ಮಲಮಪಿ ಮಲಮೇವ. ಭಗವಂತನಲ್ಲಿ ಅಜ್ಞಾನ ಇದೆ, ಭಗವಂತನಲ್ಲಿ ಕುಹಕತ್ವ ಮೋಸ ಮಾಡುವ ಸ್ವಭಾವ ಇದೆ ಅಂಥೇಳಿದರೆ ಅದು ಮಲಂ, ಅದು ಅಪರಾಧವೇ ಆಗುತ್ತೆ. ತತ್ರ ದೃಷ್ಟಾಂತ ಮಾಹ. ಅದು ಹೇಗೆ ಅಂತಂದರೆ ನೀಲಿಮಾ ಭಾನೋಹ. ಭಾನು ಅಂತಂದರೆ ಸೂರ್ಯ ಅಂತ ಅರ್ಥ. ಸ್ವರ್ಭಾನು ಅಂತಂದರೆ ರಾಹು ಅಂತ ಅರ್ಥ. ರಾಹೋಹೋ ಸಹ ನೀಲಿಮ. ಆ ನೀಲಿ ಎಂಬತಕ್ಕಂಥದ್ದು, ಕಪ್ಪೆ ಎಂಬತಕ್ಕಂಥದ್ದು ಸೂರ್ಯನಿಗೆ ದೋಷ. ಆದರೆ ರಾಹುಗಿಗಾಗಬೇಕಾದ್ರೆ ಆ ಕಪ್ಪು ಎಂಬತಕ್ಕಂಥದ್ದು ದೋಷ ಅಲ್ಲ. ಆದ್ದರಿಂದ ಅಜ್ಞಾನಾದಿಗಳು ಅದು ಕಪ್ಪಿದ್ದ ಹಾಗೆ. ದೋಷರಹಿತನಾದ ಪರಮಾತ್ಮನಿಗೆ ಅಜ್ಞಾನಾದಿಗಳನ್ನು ಹೇಳಿದರೆ ಅದು ಅಪರಾಧ. ಅದೇ ಜೀವನಿಗೆ ಹೇಳ್ತೇವೆ ಅಂತಂದರೆ, ಜೀವನಲ್ಲಿ ಸಂಸಾರ ಎಂಬತಕ್ಕಂಥ ದೊಡ್ಡ ಕಶ್ಮಲವೇ ಅಂಟ್ಕೊಂಡಿದೆ ಅಂತ ಅಂದಮೇಲೆ ಆ ಜೀವನಿಗೆ ಅಜ್ಞಾನ ದುಃಖಾದಿಗಳಿದೆ ಅಂತಂದರೆ ಅದು ಅಪರಾಧವೇ ಅಲ್ಲ. ಆದ್ದರಿಂದ ಭಗವಂತನಿಗೆ ಅಜ್ಞಾನಾದಿಗಳನ್ನು ಅವಿದ್ಯಾದಿಗಳನ್ನು ಹೇಳಬಾರದು. ರಾಹುನಲ್ಲಿ ಇರುವಂತಹ ಕಪ್ಪು ಅದು ನೆರಳು, ಅದು ಸೂರ್ಯನ ಮೇಲೆ ಬೀಳುತ್ತೆ. ಅದರಿಂದಾಗಿ ಅದು ಗ್ರಹಣವಾಗಿ ಕಾಣಿಸುತ್ತೆ. ರಾಹುಗ್ರಸ್ತ ಕೇತುಗ್ರಸ್ತ ಅಂತ ಹೇಳ್ತಾರೆ. ಅವನು ಸೂರ್ಯನನ್ನೇ ಹಿಡ್ಕೊಂಡ ಅಂತ ಅರ್ಥ ಅಲ್ಲ. ಆ ಕಪ್ಪಾಗಿರ್ತಕ್ಕಂಥ ರಾಹುವಿನ ಛಾಯ ಅದು ಸೂರ್ಯನ ಮೇಲೆ ಬೀಳ್ತಾ ಇದೆ. ಅದರಿಂದ ಆ ರೀತಿಯಲ್ಲಿ ಅವನು ಅಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, ಹಾದು ಹೋಗ್ತಾ ಇದ್ದಾನೆ. ಆವಾಗ ಸೂರ್ಯನ ಮೇಲೆ ಬಿತ್ತು. ಅದರಿಂದ ಅದು ಕಪ್ಪಾಗಿ ಕಂಡ. ಇವತ್ತಿಲ್ಲ, ಗ್ರಹಣ ಇಲ್ಲ. ಹಾಂ, ಅದು ಹಾಗೆ ಅದು ಹೋಗುತ್ತೆ. ಆವಾಗ ನೆರಳೆ ಎಂಬತಕ್ಕಂಥದ್ದು ಬೀಳುತ್ತೆ. ಅದು ಅವರೆಲ್ಲ ಗ್ರಹಗಳ ಸಂಚಾರ ಮಾಡ್ತಾ ಇರ್ತಾವಲ್ಲ, ಆವಾಗ ಹತ್ತಿರ ಆಗ್ತಾರೆ. ಆವಾಗ ನೆರಳೆ ಎಂಬತಕ್ಕಂಥದ್ದು ಸೂರ್ಯನ ಮೇಲೆ ಚಂದ್ರನ ಮೇಲೆ ಬೀಳುತ್ತೆ. ಆವಾಗ ಕಪ್ಪಾಗಿ ಕಾಣಿಸುತ್ತೆ. ಹಾಂ, ಗ್ರಹಗಳಿದೆ. ಹಾಂ, ಅಮೃತಮಥನ ಕಾಲದಲ್ಲಿ ಆ ಸೂರ್ಯಚಂದ್ರರು ಗ್ರಹವನ್ನು ತೋರಿಸಿದರು ಅಂತ. ಆದ್ದರಿಂದ ಅವನು ಹಿಡ್ಕೊಂಡ ಅಂದರೆ ಏನರ್ಥ? ಅವರಿಗೆ ಈ ಕಪ್ಪು ಬರುವ ಹಾಗೆ ಮಾಡಿದ. ಬೆಳ್ಳಗಿರ್ತಕ್ಕಂಥವನಿಗೆ ಕಪ್ಪಗಿರ್ತಕ್ಕಂಥ ವ್ಯಕ್ತಿ ಅವನು ತಾನೇ ಬಂದು ಆಲಿಂಗನೆ ಮಾಡ್ಕೋಬೇಕು ಅಂತಿಲ್ಲ. ಮತ್ತು ಅವನಿಗೆ ಕಪ್ಪನ್ನು ಮಣ್ಣನ್ನು ಎಸೆದರೂ ಕೂಡ ಕಳಕ ತಂದಾಗ ಆಗುತ್ತೆ. ಹಾಗೆ ಇಲ್ಲೂ ಕೂಡ ಆ ಸೂರ್ಯನಿಗೆ ಗ್ರಸ್ತ ಹಿಡಿದ ಅಂದರೆ ಏನರ್ಥ? ಸೂರ್ಯನಿಗೆ ಅವನ ನೆರಳೆ ಎಂಬತಕ್ಕಂಥದ್ದು ಬೀಳ್ತಾ ಇದೆ. ಅದೇ ಗ್ರಹಣ. ಅವನು ಒಳಗಡೆ ಹೋಗಿದ್ದಾನೆ ಅಂತಲ್ಲ, ಒಳಗಡೆ ಆದರೆ ಅಷ್ಟು ಬೇಗ ಬಿಡೋದೇ ಇಲ್ಲ. ಮತ್ತು ಹಾಂ, ಏನು ದೋಷ ಇಲ್ಲ. ಸ್ವಯಂ ಹ್ಯಶಕ್ತಶಕ್ತಸ್ಯ ಅಶಕ್ತಿಂ ಪ್ರಥಯೇತ್ ಖಲಃ ಸ್ವಜ್ಞಾನವದ್ಧರೇರ್ಜ್ಞಾನಂ ಕಿಂ ನಾಜ್ಞಾನಾನುಗಂ ಜಗೌ. ಯಾರು ದುಷ್ಟನಾಗಿರ್ತಕ್ಕಂಥ ವ್ಯಕ್ತಿ ತಾನು ಅಸಮರ್ಥನಾಗಿದ್ದಾನೆ ಅಂತಾದರೆ ಅವನೇನು ಮಾಡ್ತಾನೆ? ಶಕ್ತಸ್ಯಾಪಿ ಅಶಕ್ತಿಂ ಪ್ರಥಯೇತ್. ಯಾರು ಸಮರ್ಥನಾಗಿದ್ದಾನೋ ಅವನು ಕೂಡ ಅಶಕ್ತ ಅಂತ ಅವನು ಹೇಳ್ತಾನೆ. ಮೂರ್ಖನಾಗಿರ್ತಕ್ಕಂಥ ವ್ಯಕ್ತಿ ತನ್ನಲ್ಲಿ ಅಸಾಮರ್ಥ್ಯ ಇರುತ್ತೆ, ಸಾಮರ್ಥ್ಯ ಇರೋದಿಲ್ಲ, ಶಕ್ತಿ ಇರೋದಿಲ್ಲ. ತನ್ನಲ್ಲಿ ಇರತಕ್ಕಂತಹ ಅಶಕ್ತಿಯಲ್ಲೂ ಅವನೇನು ಮಾಡ್ತಾನೆ? ಶಕ್ತನಾದಂತಹ ಸಮರ್ಥನಾದ ವ್ಯಕ್ತಿಯಲ್ಲಿಯೂ ಕೂಡ ಅಶಕ್ತಿಯನ್ನು ಅವನು ಹೇಳ್ತಾನೆ. ಹಾಗೆಯೇ ಇಲ್ಲಿಯೂ ಕೂಡ ಜೀವರಲ್ಲಿ ಅಜ್ಞಾನ ಇರೋದು. ಜೀವರಲ್ಲಿ ಇರತಕ್ಕಂಥ ಅಜ್ಞಾನವನ್ನು ಎಲ್ಲಿ ಹೇಳ್ತಾರೆ? ಸರ್ವಶಕ್ತನಾದ ಪರಮಾತ್ಮನಲ್ಲಿಯೂ ಕೂಡ ಹೇಳ್ತಾ ಇದ್ದಾರೆ ಅಂತ.
ಅದಕ್ಕೆ ಹೇಳ್ತಾರೆ ಅದು ಹೇಗೆ ಅಂತಂದರೆ ಸ್ವಜ್ಞಾನವದ್ ಹರೇರ್ಜ್ಞಾನಂ ಕಿಂ ನಾಜ್ಞಾನಾನುಗಂ ಜಗವು. ನಮ್ಮ ಜ್ಞಾನ ಇದೆಯಲ್ಲ ಇದು ಅಜ್ಞಾನ ಸಹಿತವಾದದ್ದು. ನಮಗೆ ಜ್ಞಾನವೂ ಇದೆ ಅಜ್ಞಾನವೂ ಇದೆ. ಒಂದಂಶದಲ್ಲಿ ಜ್ಞಾನ, ಇನ್ನೊಂದು ಅಂಶದಲ್ಲಿ ಅಜ್ಞಾನ, ಎರಡೂ ಇದೆ. ಮೊಬೈಲ್ ಬಗ್ಗೆ ನಮಗೆಲ್ಲ ಗೊತ್ತು ಅಂತ ಹೇಳ್ತೇವೆ. ಅದರಲ್ಲಿ ಏನೇನು ಪಾರ್ಟ್ಗಳಿದೆ ಒಂದೊಂದು ಹೆಸರು ಹೇಳ್ರಿ ಅಂದರೆ ಗೊತ್ತಿಲ್ಲ ಅಲ್ವಾ? ಹಾಗಾದರೆ ಅದನ್ನು ಆಪ್ರೇಟ್ ಮಾಡಲಿಕ್ಕೆ ಗೊತ್ತು, ಅಂದರೆ ಒಂದಂಶ ಗೊತ್ತು ಒಂದಂಶ ಗೊತ್ತಿಲ್ಲ. ಅಂದರೆ ನಮ್ಮಲ್ಲಿ ಏನಾಗಿರುತ್ತೆ, ಜ್ಞಾನ ಅಜ್ಞಾನ ಎರಡೂ ಇದೆ. ಹಾಗೆ ಪರಮಾತ್ಮನಲ್ಲಿಯೂ ಕೂಡ ಏನು ಮಾಡ್ದ, ಪರಮಾತ್ಮನಲ್ಲಿಯೂ ಕೂಡ ಅವನು ಜ್ಞಾನ ಸ್ವರೂಪಿ, ಅವನಲ್ಲಿಯೂ ಕೂಡ ಅಜ್ಞಾನ ಇದೆ ಎಂಬುದಾಗಿ ಮಾಯಾವಾದಿಗಳು ಹೇಳಿದ್ದಾರೆ. ಅಂದರೆ ತನ್ನಲ್ಲಿ ಅಸಾಮರ್ಥ್ಯ ಇದೆ ಅಂತಾದರೆ ಇನ್ನೊಬ್ಬರಿಗೂ ಅಶಕ್ತಿಯನ್ನು ಹೇಳ್ತಾನೆ. ಹಾಗೆ ಮಾಯಾವಾದಿಗಳು ತನ್ನಲ್ಲಿ ಜ್ಞಾನ ಅಜ್ಞಾನ ಎರಡೂ ಇದೆ. ಪರಮಾತ್ಮ ಜ್ಞಾನ ರೂಪಿಯಾದವನು, ಅವನಲ್ಲಿಯೂ ಕೂಡ ಅಜ್ಞಾನವನ್ನು ಹೇಳ್ತಾ ಇದ್ದಾನೆ. ಸ್ವಯಂ ಸ್ವತಃ ಅಶಕ್ತನಾದಂತಹ ಖಲಃ ದುಷ್ಟನಾದಂತಹ ವ್ಯಕ್ತಿಯು ಶಕ್ತಸ್ಯಾಪಿ ಸಾಮರ್ಥ್ಯವನ್ನು ಹೊಂದಿದವನಿಗೂ ಕೂಡ ಅಶಕ್ತಿಂ ಅಸಾಮರ್ಥ್ಯವನ್ನು ಪ್ರಥಯೇತ್ ಪ್ರಸಿದ್ಧಿಪಡಿಸುತ್ತಾನೆ. ಸ್ವಜ್ಞಾನವತ್ ತನ್ನ ಜ್ಞಾನದಂತೆ ಹರೇಹೇ ಪರಮಾತ್ಮನ ಜ್ಞಾನವನ್ನು ಅಜ್ಞಾನಾನುಗಂ ಅಜ್ಞಾನದ ಜೊತೆಯಲ್ಲಿ ಇರತಕ್ಕಂಥದ್ದು ಎಂಬುದಾಗಿ ನ ಜಗೌಕಿಂ ಅವನು ಹೇಳಲಿಲ್ವೇನು, ಹೇಳಿಯೇ ಇದ್ದಾನೆ. ಸ್ವಯಂ ಸ್ವತಃ ಅಶಕ್ತಃ ಅಸಮರ್ಥನಾದಂತಹ ಖಲಃ ದುಷ್ಟನು ಶಕ್ತಸ್ಯಾಪಿ ಸಮರ್ಥನಾದವನಿಗೂ ಕೂಡ ಅಶಕ್ತಿಂ ಅಸಾಮರ್ಥ್ಯವನ್ನು ಪ್ರಥಯೇತ್ ಪ್ರಸಿದ್ಧಿಪಡಿಸುತ್ತಾನೆ. ಅದರನ್ನು ಹೇಗೆ, ಸ್ವಜ್ಞಾನವತ್ ತನ್ನ ಜ್ಞಾನದಂತೆ ಹರೇಹೇ ಪರಮಾತ್ಮನ ಜ್ಞಾನಮಪಿ ಜ್ಞಾನವನ್ನೂ ಕೂಡ ಅಜ್ಞಾನಾನುಗಂ ಅಜ್ಞಾನದ ಜೊತೆಯಲ್ಲಿ ಇರತಕ್ಕಂಥದ್ದೆಂಬುದಾಗಿ ನ ಜಗೌಕಿಂ ಹೇಳಲಿಲ್ವೇನು, ಹೇಳಿಯೇ ಇದ್ದಾನೆ. ಮಾಯಾವಾದಿಗಳು ತನ್ನ ಜ್ಞಾನ ಅಜ್ಞಾನ ಸಹಿತವಾದದ್ದು, ಪರಮಾತ್ಮನ ಜ್ಞಾನವು ಅಜ್ಞಾನ ಸಹಿತವಾಗಿದೆ. ಅಜ್ಞಾನ ಅವಿರೋಧಿಯಾದ ಜ್ಞಾನ ಹಿಂದೆ ಬಂದಿತ್ತು. ಪರಮಾತ್ಮನಲ್ಲಿರ್ತಕ್ಕಂಥ ಜ್ಞಾನ ಅದು ಅಜ್ಞಾನ ಅವಿರೋಧಿಯಾದ ಜ್ಞಾನ ಅಂತ ಅವ್ರು ಹೇಳಿದ್ರು. ಅದಕ್ಕೆ ನಾವು ಹೇಳಿದ್ವಿ, ಎಲ್ಲಿಯಾದರೂ ಕತ್ತಲೆಗೆ ಅವಿರೋಧಿಯಾದ ಬೆಳಕು ಅಂತಿದೆಯಾ? ಬೆಳಕು ಅಂದರೆ ಕತ್ತಲೆಗೆ ವಿರೋಧಿಯೇ. ಕತ್ತಲೆಗೆ ಅವಿರೋಧಿಯಾಗಿರ್ತಕ್ಕಂಥ ಬೆಳಕು ಅಂತಿಲ್ವೇ ಇಲ್ಲ. ಹಾಗೆ ಅಜ್ಞಾನ ಅವಿರೋಧಿಯಾಗಿರ್ತಕ್ಕಂಥ ಜ್ಞಾನ ಅಂತ ಒಪ್ಲಿಕ್ಕೆ ಬರಲ್ಲ ಅಂತ ಅವ್ರು ಹೇಳ್ತಾರೆ. ಇದ್ರೆ ತಾನೇ ಕೊಡೋದು, ಇಲ್ಲವೇ ಇಲ್ಲ, ಕೊಡ್ಲಿಕ್ಕೆ ಬರಲಿಲ್ಲ ಅಂತಲ್ಲ, ಪ್ರಮಾಣ ಇಲ್ಲ. ನನಗೆ ಕೊಡಲಿಕ್ಕಾಗಲಿಲ್ಲ ಅಂದರೆ ನನ್ನ ಹತ್ರ ಇರಬೇಕು. ಇವತ್ತು ಏನು ಸರ್ವಪಿತ್ರ ಅಮಾವಾಸ್ಯೆ, ನನಗೆ ದಾನ ಕೊಡಲಿಕ್ಕಾಗಲಿಲ್ಲ ಅಂದರೆ ಏನರ್ಥ? ನನ್ನಲ್ಲಿ ಕಾಸಿತ್ತು ಆದರೆ ಮೈಲಿಗೆ ಬಂತು, ಕೊಡಲಿಕ್ಕಾಗಲಿಲ್ಲ ಅಂತ ಆಯಿತು. ಅಂದರೆ ಹಂಗೆ ಇರಬೇಕು, ಅದನ್ನು ಕೊಡಲಿಕ್ಕಾಗಲಿಲ್ಲ. ಆದರೆ ಪರಮಾತ್ಮನಲ್ಲಿ ಅವನಿಗೆ ಪ್ರಮಾಣ ಕೊಡಲಿಕ್ಕಾಗಲಿಲ್ಲ ಅಂದರೆ ಪ್ರಮಾಣ ಇದೆ, ಅವನಿಗೆ ಬುದ್ಧಿಗೆ ಹೊಳಿಲಿಲ್ಲ ಅಂತ ಅರ್ಥ ಅಲ್ಲ. ಪ್ರಮಾಣ ಇಲ್ಲವೇ ಇಲ್ಲ. ಭಗವಂತನಲ್ಲಿ ಅಜ್ಞಾನ ಇದೆ ಅಂತಕ್ಕಂಥ ವಿಷಯದಲ್ಲಿ ಪ್ರಮಾಣವೇ ಇಲ್ಲ. ಅಂದರೆ ಅವನಿಗೆ ಪ್ರಮಾಣ ಹೇಳಲಿಕ್ಕಾಗಲಿಲ್ಲ ಅಂತ ಹೇಳಬಾರ್ದು, ಪ್ರಮಾಣವೇ ಇಲ್ಲ, ವಿರೋಧ ಇಲ್ಲ ಅಂತ. ಭಗವಜ್ಞಾನಂ ಅಜ್ಞಾನ ಅವಿರೋಧಿ ಇತ್ಯೇತದಪಿ ನೀತಿ ವಿರುದ್ಧಂ ಇತ್ಯಾಹ. ಅವರೇನು ಹೇಳ್ತಾರೆ, ಭಗವಂತನ ಜ್ಞಾನ ಅದು ಅಜ್ಞಾನ ಅವಿರೋಧಿ. ಭಗವಂತನಲ್ಲಿ ಜ್ಞಾನವೂ ಇದೆ, ಭಗವಂತನಲ್ಲಿ ಅಜ್ಞಾನವನ್ನು ಹೇಳಲಿಕ್ಕೆ ಬರುತ್ತೆ. ಅಂದರೆ ಭಗವಂತನಲ್ಲಿರ್ತಕ್ಕಂತಹ ಜ್ಞಾನ ಅಜ್ಞಾನಕ್ಕೆ ವಿರೋಧಿಯಾದದ್ದಲ್ಲ ಎಂಬುದಾಗಿ ಮಾಯಾವಾದಿಗಳು ಹೇಳ್ತಾರೆ. ಅದನ್ನು ನೀತಿ ವಿರುದ್ಧ ಮಿಥ್ಯಾ, ಇದು ಕೂಡ ನೀತಿಗೆ ವಿರುದ್ಧವಾದದ್ದು ಅಂತ ಹೇಳ್ತಾ ಇದ್ದಾರೆ. ಅಶಕ್ತಃ ಸಮುದ್ರ ತರಣಾದೌ ಅಶಕ್ತಃ. ಸಮುದ್ರ ಹನುಮಂತ 100 ಯೋಜನ ದೂರದಲ್ಲಿರ್ತಕ್ಕಂತಹ ಲಂಕಾಪಟ್ಟಣವನ್ನು ಮಹೇಂದ್ರ ಪರ್ವತದಿಂದ ಹಾರಿದ ಅಂತ ಕತೆ ಕೇಳ್ದ ಒಬ್ಬ ಯಾರು ಕೋತಿ. ಒಂದು ಕಪಿ ಹನುಮಂತ ಹಾರದ ಅಂತ ಹನುಮಂತನು ಕಪಿತಾನೆ. ಆ ಕಪಿ ಹಾರಿತು ಅಂತ ಕತೆ ಕೇಳ್ದಾಗ ಏನು ಮಾಡ್ತಾನೆ, ಸಮುದ್ರ ತರಣಾದವು ಅಶಕ್ತಃ ಖಲಃ ಮರ್ಕಟಃ. ಸಮುದ್ರವನ್ನು ಹಾರಲಿಕ್ಕೆ ಸಾಮರ್ಥ್ಯ ಇಲ್ಲದೇ ಇರತಕ್ಕಂಥ ದುಷ್ಟ ಕೋತಿ ಅದೇನು ಹೇಳ್ತು, ಶಕ್ತಸ್ಯ
ಹನುಮಂತ 100 ಯೋಜನ ದೂರದಲ್ಲಿರ್ತಕ್ಕಂತಹ ಲಂಕಾಪಟ್ಟಣವನ್ನು ಮಹೇಂದ್ರ ಪರ್ವತದಿಂದ ಹಾರಲಿಕ್ಕೆ ಸಾಮರ್ಥ್ಯವುಳ್ಳವನು. ಅಂತಹ ಸಾಮರ್ಥ್ಯವುಳ್ಳಂತಹ ಹನುಮಂತನಿಗೆ ಅಶಕ್ತಿಂ ಪ್ರಥಯೇತ್. ಅವನು ಹನುಮಂತನು ಕೂಡ ಲಂಕಾಪಟ್ಟಣಕ್ಕೆ ಸಮುದ್ರವನ್ನು ಹಾರಿ ದಾಟಿ ಹೋದ ಅಂತಂದರೆ ಇದೆಲ್ಲ ಸುಮ್ಮನೆ ಕಥೆ ಉಡ್ರಾನ ಅಷ್ಟೇ. ಮತ್ತು ಇದು ಸಹಜವಾದ ಸತ್ಯವಾದದ್ದಲ್ಲ. ಅದಕ್ಕೆ ವಾಕ್ಯ ಇದೆ, ಕಶ್ಯಕ್ತೋ ಜಲಧಿಂ ವಿಲಂಘಿತುಮಹೋ ಮಿಥ್ಯೇತಿ ರಾಮಾಯಣಂ. ರಾಮಾಯಣವೇ ಸುಳ್ಳು. ರಾಮಾಯಣದಲ್ಲಿ ಏನು ಕಥೆ ಬರುತ್ತೆ? ಅವನು ಜಲಧಿಂ ವಿಲಂಘಿತಂ, ಸಮುದ್ರವನ್ನು ದಾಟಿದ ಅಂತ. ಆದರೆ ಕಶ್ಯಕ್ತಃ ಜಲಧಿಂ ವಿಲಂಘಿತಂ, ಯಾರಿಗೆ ಸಮುದ್ರವನ್ನು ದಾಟಲಿಕ್ಕೆ ಸಾಮರ್ಥ್ಯ ಇದೆ, ಆ ಕಪಿ ತನಗೆ ಸಾಮರ್ಥ್ಯ ಇಲ್ಲ. ಹನುಮಂತನ ಜೊತೆಯಲ್ಲಿದ್ದಂಥ ಜಾಂಬವಂತ, ಅಂಗದ, ನೀಲ ಮೊದಲಾದವರಿಗೇನೆ ಆ ಸಮುದ್ರವನ್ನು ಹಾರಲಿಕ್ಕೆ ಸಾಮರ್ಥ್ಯ ಇರಲಿಲ್ಲ. ಅಂತಹ ಬಲಿಷ್ಠರಾದವರಿಗೆ 100 ಯೋಜನ ವಿಸ್ತೃತವಾದ ಆ ಸಮುದ್ರವನ್ನು ಹಾರಲಿಕ್ಕಾಗಲಿಲ್ಲ ಅಂತಂದರೆ ಯಕ್ಕಶ್ಚಿತ್ ಕಪಿ, ನಮ್ಮನೆ ಮೇಲೆ ನಿಮ್ಮನೆ ಮೇಲೆ ಓಡಾಡ್ತಕ್ಕಂಥ ಈ ಕಪಿ ಇದೆಯಲ್ಲ, ಇದಕ್ಕೆ ಸಮುದ್ರ ಹಾರಲಿಕ್ಕಾಗತ್ತಾ ಅದು ತನ್ನಲ್ಲಿರುವಂಥ ಸಮುದ್ರವನ್ನು ದಾಟಲಿಕ್ಕೆ ಆಗದೇ ಇರತಕ್ಕಂಥ ಆಸಕ್ತಿ. ಅದನ್ನು ತಿಳಿದು ಅದೇನು ಹೇಳ್ತು? ರಾಮಾಯಣವೇ ಸುಳ್ಳು. ಯಾಕೆ? ರಾಮಾಯಣದಲ್ಲಿ ಹನುಮಂತ ಲಂಕಾಪಟ್ಟಣವನ್ನು ಸಮುದ್ರವನ್ನು ಹಾರಿ ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಕಶ್ಯಕ್ತಃ ಜಲತಿಂ ವಿಲಂಘಿತುಂ, ಯಾರು ತಾನೇ ಸಮುದ್ರವನ್ನು ಹಾರಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿದ್ದಾನೆ? ಯಾರಿಗೂ ಇಲ್ಲ. ಆದ್ದರಿಂದ ಮಿಥ್ಯೇತಿ ರಾಮಾಯಣಂ, ರಾಮಾಯಣ ಎಲ್ಲ ಸುಳ್ಳು ಅಂತ ಇತಿ ಮರ್ಕಟವಚನಾತ್, ಈ ರೀತಿಯ ಒಂದು ಕೋತಿ ಹೇಳ್ತು. ಹಾಗೆಯೇ ಇವರು ಕೂಡ ಏನು ಹೇಳ್ತಾ ಇದ್ದಾರೆ? ಪರಮಾತ್ಮನಲ್ಲಿ ಜ್ಞಾನವೂ ಇದೆ, ಅಜ್ಞಾನವೂ ಇದೆ ಅಂತ. ಯಾಕೆ? ತನ್ನಲ್ಲಿ ಅಜ್ಞಾನ ಇದೆ, ಅದರಿಂದ ತಾನು ಅಸಮರ್ಥನಾಗಿದ್ದಾನೆ. ಅದರಿಂದ ಪರಮಾತ್ಮನಲ್ಲಿಯೂ ಕೂಡ ಅಂತಹ ಜ್ಞಾನವೂ ಇದೆ, ಅಜ್ಞಾನವೂ ಇದೆ, ಅಸಾಮರ್ಥ್ಯವೂ ಇದೆ ಅಂತ ಅವನು ಹೇಳ್ತಾನೆ. ಅಜ್ಞಾನ ಜ್ಞಾನ ಅಲ್ಲ, ಜ್ಞಾನ ವಿರೋಧಿಯಾದದ್ದು ಅಜ್ಞಾನ. ಹೌದು, ಪರಮಾತ್ಮನಲ್ಲಿ ಜ್ಞಾನ ಇದೆ, ಆ ಜ್ಞಾನ ಅಜ್ಞಾನ ಅವಿರೋಧಿಯಾದದ್ದು. ಅಂದರೆ ಪರಮಾತ್ಮನಲ್ಲಿ ಅಜ್ಞಾನವೂ ಇದೆ. ಭಗವಂತನಲ್ಲಿ ಜ್ಞಾನ ಇದೆ, ಅಜ್ಞಾನವೂ ಇದೆ. ಅದಕ್ಕೆ ನಾನು ಹೇಳಿದ್ದು, ಎಲ್ಲಿಯಾದರೂ ಕತ್ತಲೆ ಇದ್ದಲ್ಲಿ ಬೆಳಕಿರುತ್ತಾ? ಬೆಳಕೇನಾಗಿರುತ್ತೆ? ಕತ್ತಲೆಗೆ ವಿರೋಧಿಯೇ. ಕತ್ತಲೆಗೆ ವಿರೋಧಿ ಅಂದರೆ ಏನರ್ಥ? ಕತ್ತಲೆ ಇದ್ದಲ್ಲಿ ಬೆಳಕಿರಲ್ಲ, ಬೆಳಕಿದ್ದಲ್ಲಿ ಕತ್ತಲೆ ಇರೋದಿಲ್ಲ. ಬೆಳಕಿದ್ದಲ್ಲಿ ಕತ್ತಲೆ ಇರಲ್ಲ, ಕತ್ತಲೆ ಇದ್ದಲ್ಲಿ ಬೆಳಕಿರೋದಿಲ್ಲ ಅಂತ. ಪರಮಾತ್ಮನಲ್ಲಿ ಅವನು ಸರ್ವಜ್ಞ, ಅಜ್ಞಾನ ಇದೆ ಅಂತ ಹೇಳ್ತಾರೆ. ಅದು ಸರಿಯಲ್ಲ. ಕತ್ತಲೆ ಇದ್ದಲ್ಲಿ, ಈಗ ಇಲ್ಲಿ ಕತ್ತಲೆ ಇದೆಯಾ? ಮತ್ತು ಬೆಳಕಿದೆ. ಬೆಳಕಿದ್ದಲ್ಲಿಯೇ ಕತ್ತಲೆ ಇರಲ್ಲ. ಬೆಳಕಿರುವ ಕಾಲದಲ್ಲಿ ಅಲ್ಲಿಯೇ ಕತ್ತಲೆನೂ ಇರುತ್ತಾ? ಕತ್ತಲೆ ಬೆಳಕು ಎರಡು ಏಕಕಾಲದಲ್ಲಿ ಒಂದೇ ಕಡೆ ಇರುತ್ತಾ? ಇಲ್ಲ. ಹಾಗೆ ಅವರು ಭಗವಂತನಲ್ಲಿ ಜ್ಞಾನವೂ ಇದೆ, ಭಗವಂತನಲ್ಲಿ ಅಜ್ಞಾನವೂ ಇದೆ. ಆ ಅಜ್ಞಾನ ಎಂಬತಕ್ಕಂಥದ್ದು ಜ್ಞಾನಕ್ಕೆ ಅವಿರೋಧಿ ಅಂತ ಹೇಳ್ತಾರೆ. ಯಾವಾಗಲೂ ಜ್ಞಾನ ಅಜ್ಞಾನಕ್ಕೆ ವಿರೋಧಿ. ಜ್ಞಾನ ಇದೆ ಅಂದರೆ ಅಜ್ಞಾನ ಇರಲಿಕ್ಕೆ ಸಾಧ್ಯ ಇಲ್ಲ, ಅಜ್ಞಾನ ಇದೆ ಅಂದರೆ ಜ್ಞಾನ ಇರಲಿಕ್ಕೆ ಸಾಧ್ಯ ಇಲ್ಲ. ಪರಸ್ಪರ ವಿರೋಧಿಯಾದದ್ದು. ಆದರೆ ಭಗವಂತನಲ್ಲಿ ಜ್ಞಾನ ಇದೆ, ಪರಮಾತ್ಮನಲ್ಲಿ ಅಜ್ಞಾನವೂ ಇದೆ ಅಂತ ಹೇಳ್ತಾರೆ. ಕತ್ತಲೆ ಅಲ್ಲ ಅದು. ಕತ್ತಲೆ ಅಂದರೆ ಏನೂ ಕಾಣದೇ ಇರುವಿಕೆ, ಅದು ಕತ್ತಲೆ. ನೋಡಿ, ಅಷ್ಟು ಮಾತ್ರ ಬೆಳಕಿರುತ್ತೆ. ಅಲ್ಲಿ ಕಾಣಿಸ್ತಾ ಇದೆ. ರಾತ್ರಿ ನೀವು ಪೂರ ಕತ್ತಲೆ ಇತ್ತು, ಅಲ್ಲಿ ಅಷ್ಟು ಬೆಳಕಿತ್ತು. ಹಂಗಾರೆ ಬೆಳಕು ಕತ್ತಲೆ ಎರಡು ಇದೆಯಲ್ಲ ಅಂತಂದರೆ, ಬೆಳಕು ಅಂದರೆ ಏನರ್ಥ? ವಸ್ತುವನ್ನು ತಿಳ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರಕಾಶ. ಅದಿದೆಯಾ? ಮಿಣುಕುಳ ಇರುತ್ತೆ.
ಮಿಣುಕುಳ ಇದೆ ಅಂತಂದ ಮಾತ್ರಕ್ಕೆ ಆ ಮಿಣುಕುಳದ ಸಹಾಯದಿಂದ ನೀವು ರಾತ್ರಿ ನಡ್ಕೊಂಡು ಹೋಗ್ಲಿಕ್ಕಾಗತ್ತಾ? ಇಲ್ಲ. ಹಾಗಾದರೆ ಆ ಮಿಣುಕು ಹುಳ ಅದರ ಬೆಳಕಿದೆ, ಕತ್ತಲೆಯೂ ಇದೆ. ಅಂದರೆ ಏನರ್ಥ? ಆ ಕತ್ತಲೆಯನ್ನು ನಾಶ ಮಾಡುವಂತಹ ಸಾಮರ್ಥ್ಯ ಅದಕ್ಕಿಲ್ಲ ಅಲ್ವಾ? ಅದರಿಂದ ಪ್ರಯೋಜನವೂ ಇಲ್ಲ. ಅಂಥ ಬೆಳಕಿನಿಂದ ನಮಗೆ ಉಪಯೋಗಕ್ಕೆ ಬರ್ತಕ್ಕಂತಹ ಬೆಳಕು ಅದು ಇರೋದಿಲ್ಲ. ಹೌದು. ಅದು ರಾಮಾಯಣದ ಕೋತಿ ಹೇಳಿದ್ದಲ್ಲ, ಕಲಿಯುಗದ ಕೋತಿ ಹೇಳಿದ್ದು. ರಾಮಾಯಣ ಕಾಲದಲ್ಲಿದ್ದಂಥ ಕೋತಿ ಹನುಮಂತ ಹಾರಿದ್ದನ್ನು ನೋಡು ಇತ್ತು ಅಥವಾ ಕೇಳು ಇತ್ತು, ಅದರಿಂದಾಗಿ ಆ ಕೋತಿ ಆಕ್ಷೇಪ ಮಾಡಿದ್ದಲ್ಲ. ಕಲಿಯುಗದಲ್ಲಿರ್ತಕ್ಕಂಥ ಕೋತಿ ಅದಕ್ಕೆ ಆಕ್ಷೇಪ ಮಾಡಿತ್ತು. ದುಷ್ಟಕೋತಿ. ಕಲಿಯುಗದಲ್ಲಿರ್ತಕ್ಕಂಥ ಕೋತಿಗಳು ಮನುಷ್ಯರೇ ದುಷ್ಟ ಕೋತಿಗಳೇನು? ಹೌದು. ಅಲ್ಲ, ಕತ್ತಲೆ ಬೇರೆಯೇ. ಕತ್ತಲೆ ಅನ್ನೋ ಪದಾರ್ಥ ಬೇರೆಯೇ. ಕತ್ತಲೆ ಎಂಬತಕ್ಕಂಥದ್ದು ಪದಾರ್ಥವೇ ಬೇರೆ. ಬೆಳಕಿನ ಅಭಾವವೇ ಕತ್ತಲೆ ಅಲ್ಲ. ಬೆಳಕಿನ ಅಭಾವವೇ ಕತ್ತಲೆ ಅಲ್ಲ. ಅಭಾವರೂಪ ಅಲ್ಲ, ಅದು ಭಾವರೂಪ. ಯಾಕೆ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಕತ್ತಲೆ. ಅದರಿಂದ ಅದು ಇಂದ್ರಿಯ ಸನ್ನಿಕರ್ಷ ಆಗಿ ಜ್ಞಾನ ಬರುತ್ತೆ. ಅಷ್ಟೇ ಅಲ್ಲ, ಭಗವಂತ ತಮಸ್ಸನ್ನು ಸುದರ್ಶನ ಚಕ್ರದಿಂದ ತುಂಡು ಮಾಡಿದ ಅಂತ. ಈಗ ನಾವು ಕಾಣ್ತಕ್ಕಂಥ ಕತ್ತಲೆಯನ್ನು ಸುದರ್ಶನ ಚಕ್ರದಿಂದ ಅಥವಾ ಏನು ನಮ್ಮ ಕೈಯಿಂದ ಹೊಡಿಲಿಕ್ಕಾಗತ್ತಾ? ಹೊಡೆದ್ರೆ ಕೈ ನೋವಾಗುತ್ತೆ ಅಷ್ಟೇ ಹೊರತು ಕತ್ತಲೆಗೇನೂ ಆಗಲ್ಲ. ಆದರೆ ಆ ನಿಬಿಡವಾದ ಕತ್ತಲೆ, ಇದು ವಿರಳವಾದಂತಹ ಅವಯವಗಳಿರ್ತಕ್ಕಂಥ ಕತ್ತಲೆ, ಅದು ನಿಬಿಡವಾದಂಥ ಅವಯವವುಳ್ಳಂಥ ಕತ್ತಲೆ, ಅದನ್ನು ಭಗವಂತ ಸುದರ್ಶನ ಚಕ್ರದಿಂದ ಸಂಹಾರ ತುಂಡು ಮಾಡಿದ ಅಂತ ಕತೆ ಇದೆ. ಅದರಿಂದಾಗಿ ಕತ್ತಲೆ ಅದು ಬೇರೆ ಪದಾರ್ಥ, ಬೆಳಕು ಬೇರೆ ಪದಾರ್ಥ. ಅಜ್ಞಾನ ಅನ್ನೋ ಕತ್ತಲೆ ಬೇರೆ, ಬೆಳಕು ಕತ್ತಲೆ ಅಂತ ಹೇಳಿದಾಗ ಆ ಕತ್ತಲೆ ಬೇರೆ. ಅಜ್ಞಾನವನ್ನು ಕತ್ತಲೆ ಅಂತ ನಾವು ವ್ಯವಹಾರ ಮಾಡ್ತೇವೆ, ಆದರೆ ನಿಜವಾದ ಕತ್ತಲೆ ಮತ್ತು ನಿಜವಾದ ಬೆಳಕು, ಆ ಬೆಳಕಿಗೂ ಆ ಕತ್ತಲೆಗೂ ವಿರೋಧ ಇದೆ. ಬೆಳಕಿಗೂ ಈ ಅಜ್ಞಾನಕ್ಕೂ ವಿರೋಧ ಇಲ್ಲ. ಬೆಳಕಿಗೂ ಅಜ್ಞಾನಕ್ಕೂ ವಿರೋಧ ಇಲ್ಲ, ಬೆಳಕಿಗೂ ಕತ್ತಲೆಗೂ ವಿರೋಧ ಇರೋದು. ಆ ಕತ್ತಲೆ ಅನ್ನೋದು ಬೆಳಕಿನ ಅಭಾವ ಅಲ್ಲ, ಅದು ಪ್ರತ್ಯೇಕವಾದಂಥ ಪದಾರ್ಥ. ಅದಕ್ಕೇನು ಸಂಬಂಧ? ಅದಕ್ಕೆ ಹೇಳಿದ್ದು ಅಜ್ಞಾನಕ್ಕೂ ಬೆಳಕಿಗೂ ಏನು ಸಂಬಂಧ ಅಲ್ಲ. ಕತ್ತಲೆಗೂ ಬೆಳಕಿಗೂ, ಅಜ್ಞಾನಕ್ಕೂ ಜ್ಞಾನಕ್ಕೂ. ಅಜ್ಞಾನವನ್ನು ನಾವು ತಮ ಶಬ್ದದಿಂದ ಪ್ರಯೋಗ ಮಾಡುತ್ತೇವೆ. ಯಾಕೆ ಅಂತಂದರೆ ಕತ್ತಲೆಯು ನಮಗೆ ವಸ್ತುವನ್ನು ತೋರ್ಪಡಿಸೋದಿಲ್ಲ, ಹಾಗೆ ಅಜ್ಞಾನ ಇದ್ದರೂ ಕೂಡ ನಮಗೆ ಜ್ಞಾನ ಬರಲ್ಲ. ಆದ್ದರಿಂದಾಗಿ ಅದನ್ನು ಕತ್ತಲೆಯಂತೆ ಅಂತ ನಾವು ಹೇಳ್ತಕ್ಕಂಥದ್ದು, ಅದು ಕತ್ತಲೆಯೇ ಅಲ್ಲ. ಏವಂ ಮಾಯಾವಾದಿ ಅಪಿ ಇತ್ಯಾಹ. ಆ ಕೋತಿಯಂತೆ ಮಾಯಾವಾದಿಗಳು ಕೂಡ ಹೇಳ್ತಾ ಇದ್ದಾರೆ ಅಂತ. ಏಕೆ? ಸ್ವಸ್ಯ ಜೀವಸ್ಯ ಜ್ಞಾನವತ್. ಜೀವನ ಜ್ಞಾನ ಇದೆಯಲ್ಲ, ಅದೇನಾಗಿದೆ? ಅಜ್ಞಾನ ಜೊತೆಯಲ್ಲಿರುತ್ತೆ. ಜೀವನ ಜ್ಞಾನವು ಅಜ್ಞಾನದ ಜೊತೆಯಲ್ಲಿರುತ್ತೆ. ಜೀವಸ್ಯ ಜ್ಞಾನಂ ನಿತ್ಯತೆಯ ವಿದ್ಯಮಾನಮಪಿ ಹರೇಃ ಇಚ್ಛೆಯ ಯಥಾ ಅಜ್ಞಾನಾನುಗತಂ ಅಂತ. ಈ ಜೀವನಿಗೆ ಜ್ಞಾನ ಇದೆಯಲ್ಲ, ಸ್ವರೂಪ ಜ್ಞಾನ, ಅದು ನಿತ್ಯ. ಜೀವನಿಗೆ ಸ್ವರೂಪ ಜ್ಞಾನ ಅದು ನಿತ್ಯ. ಜೀವನು ಜ್ಞಾನರೂಪಿ. ಆದರೂ ಕೂಡ ಏನಾಗಿದೆ? ಭಗವಂತನ ಇಚ್ಛಾ ಎಂಬತಕ್ಕಂಥ ಆವರಣ ಇರೋದರಿಂದ ಅದೇನಾಗಿದೆ? ಅಜ್ಞಾನವೂ ಜೀವನಲ್ಲಿರುತ್ತೆ. ಭಗವಂತನ ಇಚ್ಛೆಯಿಂದಾಗಿ ಜ್ಞಾನರೂಪಿಯಾದಂತಹ ಜೀವನಲ್ಲಿ ಅಜ್ಞಾನವೂ ಇರುತ್ತೆ. ಹಾಗಾದರೆ ಜೀವನ ಜ್ಞಾನ ಏನಾಯಿತು? ಅಜ್ಞಾನದಿಂದ ಜೊತೆಯಲ್ಲಿರ್ತಕ್ಕಂಥದ್ದಾಗಿದೆ, ಅಜ್ಞಾನದ ಜೊತೆಯಲ್ಲಿರ್ತಕ್ಕಂಥದ್ದಾಗಿದೆ. ಅದರಂತೆ ಹರೇಹೆ ಪರನಿಷ್ಠ ಅಜ್ಞಾನ ನಿರ್ಹರಣೆ ಸಮರ್ಥಸ್ಯ ಜ್ಞಾನಂ ಸರ್ವವಿಷಯಕ ಜ್ಞಾನಂ ಅಜ್ಞಾನಾನುಗಂ ಅಜ್ಞಾನಾನುಕೂಲಂ ಅಜ್ಞಾನಸಹಿತಂ ಇತಿ ಯಾವತ್.
ಪರಮಾತ್ಮನ ಜ್ಞಾನ ಇದೆಯಲ್ಲ, ಪರನಿಷ್ಠ ಅಜ್ಞಾನ ನಿರ್ಹರಣೆ ಸಮರ್ಥ. ಭಗವಂತ ಇದ್ದಾನಲ್ಲ, ಇನ್ನೊಬ್ಬರಲ್ಲಿರುವಂಥ ಅಜ್ಞಾನವನ್ನು ನಾಶ ಮಾಡಲಿಕ್ಕೆ ಬೇಕಾದಂಥ ಸಾಮರ್ಥ್ಯ ಪರಮಾತ್ಮನಿಗಿದೆ. ಅಜ್ಞಾನಾಂ ಜ್ಞಾನದೋ ವಿಷ್ಣು. ಭಗವಂತ ಜೀವರಿಗೆ ಜ್ಞಾನವನ್ನು ಕೊಡ್ತಾನೆ. ಜೀವರಿಗೆ ಜ್ಞಾನವನ್ನು ಕೊಡ್ತಾನೆ ಅಂತಂದರೆ ಜೀವರಲ್ಲಿರುವಂತಹ ಅಜ್ಞಾನವನ್ನು ನಾಶ ಮಾಡುವಂತಹ ಸಾಮರ್ಥ್ಯವುಳ್ಳವನಾಗಿದ್ದಾನೆ. ಇಂತಹ ಸಮರ್ಥನಾಗಿರ್ತಕ್ಕಂತಹ ಪರಮಾತ್ಮನ ಜ್ಞಾನ ಅದೇನಾಗಿದೆ? ಸರ್ವವಿಷಯಕ ಜ್ಞಾನ. ಭಗವಂತನಿಗೆ ಜಗತ್ತಿನಲ್ಲಿ ಏನೇನಿದೆಯೋ ಎಲ್ಲ ಪದಾರ್ಥಗಳ ಪೂರ್ಣ ಜ್ಞಾನ ಇದೆ. ನಮಗೆ ಎಲ್ಲ ಗೊತ್ತು ಅಂತ ಹೇಳ್ತೇವೆ, ನಮಗೆ ಎಲ್ಲ ಗೊತ್ತಿಲ್ಲ. ಯಾಕೆ? ಏಕಂ ಒಂದು ವಸ್ತುವನ್ನು ಕೂಡ ಸಂಪೂರ್ಣವಾಗಿ ತಿಳಿಬೇಕು ಅಂತಂದರೆ ಅವನು ಸರ್ವಜ್ಞನೇ ಆಗಿರಬೇಕು ಅಂತ. ಮೊಬೈಲು ಬೇರೆ ವಿಷಯವೂ ಆಗ್ಬೋದು. ಯಾಕೆ ಅಂತಂದರೆ ಈ ಮೊಬೈಲ್ ಬಗ್ಗೆ ಗೊತ್ತು ಅಂತಂದರೆ ನಮಗೇನು ಗೊತ್ತಾಗಬೇಕು ಅಂತಂದರೆ ಇಷ್ಟೇ ಅಲ್ಲ, ಇದು ಯಾವತ್ತು ಎಷ್ಟೊತ್ತಿಗೆ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಯಿತು ಅದು ಗೊತ್ತಿರಬೇಕು, ಮತ್ತು ಹೇಗೆ ಇದು ನಾಶ ಆಗುತ್ತೆ ಅದರ ಬಗ್ಗೆಯೂ ತಿಳಿದಿರಬೇಕು. ಗೊತ್ತಿರುತ್ತೆ ನಮಗೆ? ಇಲ್ಲ, ಯೂಸ್ ಮಾಡಲಿಕ್ಕೆ ಗೊತ್ತಷ್ಟು. ಅಂದ ಒಂದು ವಸ್ತುವನ್ನು ಸಂಪೂರ್ಣವಾಗಿ ತಿಳಿಬೇಕು ಅಂತಾದರೆ ಏಕಂಚ ಸರ್ವತೋ ಜ್ಞಾನತಂ ವಿನಾ ಸರ್ವಜ್ಞತಾಂ ನರಹ ಅಂತ. ಸರ್ವಜ್ಞನಾಗದೇನೆ ಒಂದು ವಸ್ತುವನ್ನು ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತನಿಗೆ ಎಲ್ಲ ವಸ್ತುಗಳ ಎಲ್ಲ ಜ್ಞಾನ ಇದೆ. ಅದಕ್ಕೆ ಹೇಳ್ತಾರೆ ಸರ್ವ ವಿಷಯಕ ಜ್ಞಾನಂ. ಭಗವಂತನಿಗೆ ಎಲ್ಲ ವಸ್ತುಗಳ ಜ್ಞಾನ ಏನಿದೆಯಲ್ಲ ಅದನ್ನೇನಂತ ಹೇಳ್ತಾರೆ? ಅದು ಅಜ್ಞಾನಾನುಗ, ಅರ್ಥಾತ್ ಅಜ್ಞಾನ ಅನುಕೂಲ, ಅಂದರೆ ಅಜ್ಞಾನ ಸಹಿತ ಅಂತ ಈ ರೀತಿಯಲ್ಲಿ ಇತರರು ಹೇಳ್ತಾರೆ. ಜೀವನದಲ್ಲಿರುವಂತಹ ಜ್ಞಾನ ಅಜ್ಞಾನ ಸಹಿತ, ಪರಮಾತ್ಮನ ಜ್ಞಾನ ಅಜ್ಞಾನ ಸಹಿತ ಅಲ್ಲ. ಆದರೆ ತನ್ನ ಜ್ಞಾನದಂತೆ ಪರಮಾತ್ಮನ ಜ್ಞಾನವನ್ನು ಕೂಡ ಅಜ್ಞಾನ ಸಹಿತ ಎಂಬುದಾಗಿ ಹೇಳಿಲ್ವೇನು? ಹೇಳಿಯೇ ಇದ್ದಾರೆ. ನ ಜಗೌ ಕಿಂ ಹೇಳಿಯೇ ಇದ್ದಾರೆ. ಯಥಾ ಸ್ವಸ್ಯ ಅಶಕ್ತೌ ಪರಸ್ಯಾಪಿ ಅಶಕ್ತಿ ಕಥನಂ ದುರ್ನೀತಿ ರೂಪತ್ವಾತ್ ನೀತಿ ವಿರುದ್ಧಂ ತಥಾ ಇದಮಪೀತಿ ಭಾವ. ತನಗೆ ಅಶಕ್ತಿ ಇದೆ, ಇನ್ನೊಬ್ಬರಿಗೂ ಅಶಕ್ತಿ ಇದೆ ಅಂತ ಹೇಳ್ತೇವೆ ಅಂತಂದರೆ ಇದು ದುರ್ನೀತಿ, ಇದು ನೀತಿ ವಿರುದ್ಧ. ಹಾಗೆ ಇವರು ಕೂಡ ತನ್ನಲ್ಲಿ ಅಜ್ಞಾನ ಇದೆ ಅಂತ ಹೇಳುವ ಹಾಗೆ ಪರಮಾತ್ಮನಲ್ಲಿಯೂ ಕೂಡ ಅವನು ಸರ್ವಜ್ಞನಾದರೂ ಅಜ್ಞಾನ ಅವಿರೋಧಿಯಾದ ಜ್ಞಾನ ಅವನಿಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದು ನೀತಿ ವಿರುದ್ಧ. ಬೇಕಾ ಗ್ಯಾಪು? 10 ನಿಮಿಷ ಬಿಟ್ಟು